ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ. ನನ್ನ ಬೆನ್ನ ಹಿಂದೆ ಇದ್ದ ಗುರುವಿಗೆ ಪಾದಗಳಿಗೆ ನಮಸ್ಕರಿಸಿ, ನನ್ನ ಎದುರು ಕುಳಿತಂತಹ ಸೋದರರಿಗೆ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೆ ಶರಣಾರ್ಥಿ. ಒಂದು ಊರಿನ ಸಂಸ್ಕೃತಿಯನ್ನು ಕಟ್ಟುವುದು ಗುರುವಿನ ಕಾರುಣ್ಯದಿಂದ. ಇವತ್ತು ನನಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೇನೆ, ಅದರ ಜೊತೆಗೆ ನನಗೆ ಹೃದಯ ತುಂಬಿ ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮಂಥ ಪ್ರಜರು, ಮಹಿಳೆಯರು, ಪುರುಷರು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯವಾದದ್ದು ನಮ್ಮ ಕರ್ನಾಟಕದಲ್ಲಿಯ ಎಲ್ಲ ಮಠಮಾನ್ಯಗಳ ಗುರುಗಳಿಂದ, ಸರ್ಕಾರದಿಂದ ಅಲ್ಲ. ಸರ್ಕಾರ ಅನೇಕ ಸಮಸ್ಯೆಗಳನ್ನು ನಮಗೆ ಉಂಟು ಮಾಡುತ್ತವೆ, ಅಲ್ಲಿ ತಮ್ಮೊಳಗೆ ಬಡ್ದಾಡ್ತಾರೆ. ನಮಗೆ ಯಾವ ರೀತಿಯ ನೆಮ್ಮದಿಯನ್ನು, ಜನಸಾಮಾನ್ಯರಿಗೆ ಅವರ ಸಮಸ್ಯೆಗಳು ಮುಗಿಯುವುದಿಲ್ಲ. ಒಂದರ ಮೇಲೊಂದು ಸಮಸ್ಯೆ, ಆಸೆ ತೋರಿಸ್ತಾರೆ, ಏನು ಮಾಡೋದಿಲ್ಲ. ಇರಲಿ, ಅದು ಸರ್ಕಾರಗಳೇ ಹಾಗೆ ಇರುವುದು. ನೋಡಿ, ನಮ್ಮ ಗುರುಗಳು ಎಲ್ಲ ಮಠಮಾನ್ಯಗಳು. ನಾನು ಅನೇಕ ಮಠಗಳಿಗೆ ಹೋಗಿದ್ದೇನೆ, ಅಲ್ಲಿಯ ವ್ಯವಸ್ಥೆಗಳನ್ನು ನೋಡಿದ್ದೇನೆ, ಬಹಳ ಸಂತೋಷ ಅನಿಸ್ತದೆ. ಅದೇ ರೀತಿ ನಾನು ಕ್ರಿಶ್ಚಿಯನ್ ಚರ್ಚ್ಗೆ ಅವರ ಪ್ರೇಯರ್ ಸಮಯದಲ್ಲಿ ಹೋಗಿದ್ದೇನೆ. ಅಲ್ಲಿ ಒಂದು ಶಿಸ್ತು ಇರ್ತದೆ, ಅಲ್ಲಿ ಒಂದು ವ್ಯವಸ್ಥೆ ಇರ್ತದೆ. ಮುಸಲ್ಮಾನರು ನಮಾಜ್ ಬೀಳುವಂಥ ಅದರಲ್ಲಿ ದೂರದಿಂದ ನೋಡಿದ್ದೇನೆ, ಅಲ್ಲಿಯೂ ಒಂದು ಶಿಸ್ತಿದೆ. ಆದ್ದರಿಂದ ಅದಕ್ಕಿಂತ ಹೆಚ್ಚಾದ ಶಿಸ್ತನ್ನು ನಾನು ಇಲ್ಲಿ ನಮ್ಮ ಲಿಂಗಾಯತ ಮಠಮಾನ್ಯರಲ್ಲಿ ನಾನು ಕಾಣ್ತಾ ಇದ್ದೇನೆ. ಇದು ನನಗೆ ಬಹಳ ಬಹಳ ಸಂತೋಷವನ್ನು ಕೊಡುವಂಥ ಸಂಗತಿ. ಇದೇ ಈಗ ಇಲ್ಲಿ ಹಾಡಿದರು, ಭಾಳ ಚೆನ್ನಾಗಿ ಹಾಡಿದರು. ತಬಲಾ ನುಡಿಸೋರು ಭಾಳ ಎಕ್ಸ್ಪರ್ಟ್ ಇದ್ದಂಗೆ ಕಾಣ್ತಾರೆ. ತಬಲಾ ಭಾಳ ಸಂತೋಷ ಆಯಿತು, ಅವರಿಗೆ ಶಬ್ಬಾಷ್ ಹೇಳಬೇಕು. ಭಾಳ ಚೆಂದ ಅವರು ತಬಲಾ ನುಡಿಸಿದ್ರು. ಆಮೇಲೆ ಹಾಡಿದರು, ಚೆನ್ನಾಗಿದೆ. ಮತ್ತು ಈಗ ನನ್ನ ಸಬ್ಜೆಕ್ಟ್ ಇರುವಂಥ ಮಾತನ್ನು ಹೇಳ್ತೀನಿ. ಅರಳುಗೊಂಡ ಕೆರೆಗೆ ತೊರೆ ಹಾಯ್ದಂತಾಯಿತು, ಬರಲುಗೊಂಡ ಸಸಿಗೆ ಮಳೆ ಸುರಿದಂತಾಯಿತು. ನೋಡ ಇಂದೆನಗೆ ಇಹದ ಸುಖ ಪರದ ಗತಿ ನಡೆದು ಬಂದಂತಾಯಿತು. ನೋಡ ಚನ್ನಮಲ್ಲಿಕಾರ್ಜುನಯ್ಯ ಗುರುಪಾದವ ಕಂಡು ಧನ್ಯಳಾದೆ. ಇವತ್ತು ಈ ಭಾವ ನನಗಿದೆ. ಇಲ್ಲಿ ಗುರು ಸಾನ್ನಿಧ್ಯ, ಈಗ ಆಕಾಶದಲ್ಲಿ ಹೇಗೆ ಹುಣ್ಣಿಮೆಯ ಚಂದ್ರ ಹೇಗೆ ಶಾಂತವಾಗಿ ತುಂಬಿದ ಮನಸ್ಸಿನಿಂದ ಎಲ್ಲ ವ್ಯವಸ್ಥೆಯನ್ನು ನೋಡುತ್ತಾ, ಎಲ್ಲ ಕಾಳಜಿ ವಹಿಸುತ್ತಾ ಹೇಗೆ ಇರ್ತಾನೋ, ತಾರೆಗಳ ಒಂದು ದೊಡ್ಡ ದಂಡು, ನಾವೆಲ್ಲ ತಾರೆಗಳು. ಇಲ್ಲ, ಚಂದ್ರಮ ನಮ್ಮ ಹಿಂದೆ ನಮ್ಮ ಕಾಳಜಿ, ನಮ್ಮ ನೆಮ್ಮದಿಯನ್ನು ಕಾಪಾಡ್ತಾ ಇದ್ದಾರೆ. ಇಂಥ ಗುರುಗಳಿದ್ದರೆ ಬಹಳ ಬಹಳ ಊರಿಗೆ ಒಂದು ರೀತಿಯ ಸಂತಸ ಇರುತ್ತದೆ. ಗದುಗು ಎಂದಾಗ ಅಂದ ಕೂಡಲೇ ನನ್ನ ಮನಸ್ಸಿಗೆ ಬರೋದು ತೋಂಟದಾರ್ಯ ಮಠವೇ. ವಿದೇಶಿ ಜನರು ಬಂದರೆ ಇಲ್ಲಿ ಬರ್ತಿರ್ಬೋದು, ನೋಡೋದಕ್ಕೆ ಬರ್ತಿರ್ಬೋದು. ಇಲ್ಲಿ ವ್ಯವಸ್ಥೆಗಳನ್ನು, ಇಲ್ಲಿ ಆಡಳಿತ ಮಂಡಳಿಯನ್ನು, ಹಾಗೆ ಇಲ್ಲಿಯ ಈ ಮಠ ಮತ್ತು ಕುಮಾರವ್ಯಾಸನ ಅವನು ಬರೆದು ಕುಳಿತಂಥ ಜಾಗ, ಮಹಾಕಾವ್ಯವನ್ನು ಬರೆದಂಥ ಗುಡಿ, ವೀರನಾರಾಯಣ ಗುಡಿ ಮತ್ತು ಪುಟ್ಟರಾಜ ಗವಾಯಿಗಳ ಪುಣ್ಯಾಶ್ರಮ. ಇದನ್ನು ನೋಡಿದರೆ ನನಗೆ ಮನಸ್ಸಿಗೆ ಅನ್ನಿಸೋದೇನಂತಂದರೆ, ಪುಟ್ಟರಾಜ ಗವಾಯಿಗಳು ಸಾವಿರಾರು ಸಂಗೀತಗಾರರನ್ನು ಬೆಳೆಸಿದ್ದಾರೆ. ಜಗತ್ತಿನ ತುಂಬ ಅವರ ಕೀರ್ತಿ ಹರಡಿದೆ. ಶಿಷ್ಯರಿಂದಾಗಿ, ಅವರ ಸಂಗೀತದ ವಿದ್ಯೆಯಿಂದಾಗಿ ಇಡೀ ಜಗತ್ತು ಇವತ್ತು ಆನಂದಮಯವಾಗಿದೆ. ನನಗನ್ನಿಸ್ತದೆ, ಗದಗಿನ ಪ್ರತಿಯೊಂದು ಮನೆಯಲ್ಲಿ ಈ ಸಂಗೀತ ಇರುವ ಸ್ಥಳ ಇದು. ಮನೆ ಮನೆಯಲ್ಲಿ ಹಾಡಾಡಬೇಕು.
ಮನೆ ಮನೆಯಲ್ಲಿ ವಚನ ಹೇಳಬೇಕು. ಮನೆ ಮನೆಯಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಲತಲಾಂತರ ನಾವು ಸಂಗೀತದ ಪ್ರಿಯರಾಗಬೇಕು, ಹಾಡಬೇಕು. ಆಮೇಲೆ ವೇದಿಕೆಗಳಲ್ಲಿ ನಾವು ವಿರಾಜಿಸಬೇಕು. ಅಂದರೆ ನಿಜವಾಗಿ ಗದಗಿನಲ್ಲಿ ಹುಟ್ಟಿದಂಥದ್ದು ಒಂದು ನಿಮಗೆ ವಿಶೇಷವಾದಂಥ ಒಂದು ಸನ್ಮಾನ ಇರ್ತದೆ. ವೆಂಕಟೇಶ್ ಕುಮಾರ್ ಅವರು ನಮ್ಮ ಧಾರವಾಡದಲ್ಲಿ ಬಂದು ನೆಲೆಸಿದ್ದಾರೆ. ಅವರು ಯಾವಾಗಲೂ ನೆನೆಯುವುದು ಇಲ್ಲಿಯ ಪುಣ್ಯಾಶ್ರಮವನ್ನೇ, ಇಲ್ಲಿಯ ಗುರುವಿನ ನೆನಪು ತೆಗೆದೇ ಅವರು ಹಾಡ್ತಾರೆ. ಹಾಗೆ ಇಲ್ಲಿ ಗದಗ ಎಷ್ಟು ಬೆಳೆದಿದೆ. ನಾನು ಎಷ್ಟೋ ವರ್ಷದ ಹಿಂದೆ ಬಂದಿದ್ದೆ. ಈ ಇಡೀ ಊರೆಲ್ಲ ಈಗ ನನಗೇನು ಇದು ಒಂಥರ ಮುಂಬೈ ನೋಡಿದಂಗೆ ಆಗ್ತದೆ. ಅಷ್ಟು ಅಂಗಡಿ, ಅಷ್ಟು ಹಾಲ್ಗಳು, ಅಷ್ಟು ಲೈಟು, ಅಷ್ಟೆಲ್ಲ ನೋಡಿ ಎಷ್ಟು ಸುಧಾರಿಸಿದೆ ಅಂತ. ಅದಕ್ಕಿಂತ ಸುಧಾರಿಸಿದೆ ಈ ಮಠ. ಮಠಕ್ಕೆ ನಾನು ಬಂದಾಗ ಇದು ಚಿಕ್ಕದಿತ್ತು, ವಿಸ್ತಾರಗೊಂಡಿದೆ, ಬೆಳೆದಿದೆ ಅಲ್ವೇ. ಎಂತೆಂಥ ಗುರುಗಳು ಬಂದು ಇದರ ದೇಖರೇಖೆಯನ್ನು ನೋಡಿಕೊಂಡಿದ್ದಾರೆ. ಬಹಳ ಸಂತೋಷ ಆಗಿದೆ. ಮತ್ತು ಈ ಸಂಜೆಯ ಸಮಯ, ಈ ಹವೆ ಎಷ್ಟು ಚೆನ್ನಾಗಿದೆ. ಮಾತಾಡ್ತಾ ಇರಬೇಕು, ನಿಮ್ಮಂಥವ್ರು ಕೇಳೋರಿದ್ದರೆ ಏನೆಲ್ಲ ಹೇಳ್ಬೋದು. ಆದರೆ ಇರಲಿ, ಸಮಯವನ್ನು ನಾನು ತೆಗೆದುಕೊಳ್ಳೋದಿಲ್ಲ. ಹೀಗೆ ಗುರುವಿನ ಕರುಣದಿಂದ ನಾವೆಲ್ಲರೂ ಇನ್ನೂ ಒಂದು ವಚನವನ್ನು ನಾನು ಹೇಳ್ತೀನಿ. ಅಯ್ಯ ನಿಮ್ಮ ಶರಣರು ಮುಟ್ಟಿದ ದರೆ ಪಾವನವಾಯಿತಯ್ಯ. ಅಯ್ಯ ನಿಮ್ಮ ಶರಣರಿರುವ ಪುರವೇ ಕೈಲಾಸಪುರವಾಯಿತಯ್ಯ. ಅಯ್ಯ ನಿಮ್ಮ ಶರಣರು ನಿಂದುದೇ ನಿಜವಾದ ಕ್ಷೇತ್ರ. ಚನ್ನ ಮಲ್ಲಿಕಾರ್ಜುನಯ್ಯ. ನಿಮ್ಮ ಶರಣರ ಬಸವ ನೀವು ಶರಣರಿದ್ದದ್ದು ಶ್ರೀ ಕ್ಷೇತ್ರವಾಯಿತು ಅನ್ನುವಂಥದ್ದು ಏನು ಒಂದು ಇದೆ. ನಿಜವಾಗ್ಲೂ ಇದೊಂದು ಶ್ರೀ ಕ್ಷೇತ್ರ. ಹೀಗೆ ಗುರುಗಳ ಕಾರುಣ್ಯದಿಂದ ಇದೊಂದು ವಿಮುಕ್ತಿ ಕ್ಷೇತ್ರವಾಗಿದೆ. ಗದಗಿಗೆ ಒಂದು ರೀತಿಯ ಒಂದು ಸುಂದರ ವಾತಾವರಣ, ಒಂದು ಸುವ್ಯವಸ್ಥೆ, ಒಂದು ಸಂಸ್ಕೃತಿ ನನಗೆ ಕಣ್ಣಿಗೆ ಕಾಣ್ತದೆ. ನಾವೆಲ್ಲ ಇಲ್ಲಿ ಸೇರಿದ್ದು ಅಕ್ಕ ಮಹಾದೇವಿಯ ಯೋಗ ವಿಜ್ಞಾನ ಕೇಂದ್ರದ ವಾರ್ಷಿಕೋತ್ಸವಕ್ಕಾಗಿ ಮತ್ತು ಮಹಿಳಾ ದಿನಾಚರಣೆಗಾಗಿ. ಅಕ್ಕ ಮಹಾದೇವಿ 800-900 ವರ್ಷಗಳ ಹಿಂದೆ ಇದ್ದಂಥ ಒಬ್ಬ ಮಹಿಳೆ. ಅವಳೇನು ಶಾಲೆ ಕಲಿತಳು? ಅವಳಿಗೆ ಎಷ್ಟು ವಯಸ್ಸಿತ್ತು? ಚಿಕ್ಕವಳಾಗಿ ಮಲ್ಲಿಕಾರ್ಜುನನ್ನ ಹುಡುಕ್ತಾ ಆಕೆ ಹೋದಳು. ಮಲ್ಲಿಕಾರ್ಜುನಲ್ಲಿ ಲಿಂಗೈಕ್ಯಳಾದಳು. ಅವಳೇ ನಿಜವಾದ ಮೊದಲನೆಯ ಮಹಿಳೆ, ನಮಗೆಲ್ಲ ಆದರ್ಶದ ಮಹಿಳೆ. ಅವಳೇ ಮೊದಲನೇ ಮಹಿಳಾವಾದಿ ಚಿಂತಕಿ. ಮಹಿಳೆಯರು ಎಷ್ಟು ಧೈರ್ಯದಿಂದ ಇರಬೇಕು, ಎಷ್ಟು ಕಷ್ಟಗಳು ಬಂದರೂ ಅಂಜಬಾರದು ಅನ್ನುವಂಥದ್ದನ್ನು ಹೇಳಿದವಳು ನಮ್ಮ ಅಕ್ಕ ಮಹಾದೇವಿ. ಅವಳ ಹೆಸರಿನಲ್ಲಿ ಯೋಗ ವಿಜ್ಞಾನ ಕೇಂದ್ರ ಇದೆ. ಬಹಳ ಸಂತೋಷವಾಯಿತು. ಯೋಗ ವಿಜ್ಞಾನ ಕೇಂದ್ರ ಇದೆ, ಅದರದ್ದು ವಾರ್ಷಿಕೋತ್ಸವ ಇವತ್ತು. ಮತ್ತು ಮಹಿಳಾ ದಿನಾಚರಣೆ ಮೊನ್ನೆ ಮಾರ್ಚ್ 8ನೇ ತಾರೀಕಿಗೆ ಮಹಿಳಾ ದಿನಾಚರಣೆ ಬಗ್ಗೆ ನಮ್ಮ ತಂಗಿ ಈಗಾಗಲೇ ಅದು ಹೇಗೆ ಹುಟ್ಟಿತು ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ತನ್ನರಿವು ತನಗಿರಲಿ ಮತ್ತು ಮಹಿಳೆ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಲಿ ಅನ್ನುವ 2 ವಿಷಯಗಳನ್ನು ಕುರಿತು ನಾನು ಇಲ್ಲಿ ಹೇಳೋಳಿದ್ದೇನೆ. ತನ್ನರಿವು ತನಗಿರಲಿ ಅಂದರೆ ಮಹಿಳೆ ತನ್ನ ಯೋಗ್ಯತೆಯನ್ನು ಅರಿತುಕೊಳ್ಳಲಿ, ತನ್ನ ಜೀವನದ ಬೆಲೆಯನ್ನು ಅರಿತುಕೊಳ್ಳಲಿ. ತಾನು ಇಲ್ಲಿ ಬಂದದ್ದೇಕೆ? ಮಹಿಳೆ ಎಂದರೆ ನಮ್ಮ ಕರ್ನಾಟಕದ ಸಂಸ್ಕೃತಿಯೊಳಗೆ, ಶರಣರ ಪರಿಕಲ್ಪನೆಯೊಳಗೆ ಮಹಿಳೆ ಅಂದರೆ ತಾಯಿ. ಹುಟ್ಟು ಮಗುವಿಗೂ ಸಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವ್ವ ಅಂತ ಕರೀತಾರೆ. ಹುಟ್ಟಿದ ಮಗುವಿಗೆ ಅವ್ವ ಅಂತಾರೆ. ದೇವರು ಎಲ್ಲ ಕಡೆಗೆ ಇರಲಿಕ್ಕೆ ಸಾಧ್ಯವಾಗಲಿಲ್ಲ, ಆದ್ದರಿಂದ ತಾಯಂದಿರನ್ನು ಅವನು ಹುಟ್ಟಿಸಿದನು ಅಂತ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ದಾರೆ. ತಾಯಿ ಅಂದ್ರೇನು? ಪಾಲನೆ, ಪೋಷಣೆ, ರಕ್ಷಣೆ. ಎಲ್ಲರನ್ನು ರಕ್ಷಿಸುವವಳು, ಬೆಳೆಸುವವಳು, ಸಂಸ್ಕೃತಿಯನ್ನು ಕೊಡುವವಳು ಆಕೆ. ಅಂಥ ಅಕ್ಕ ಮಹಾದೇವಿ ನಮ್ಮ ಮಹಿಳೆಯರ ಮುಂದಾಳು. ಆಕೆ ನಮಗೆ ಆದರ್ಶ. ಆದ್ದರಿಂದ ತನ್ನ ಬೆಲೆಯನ್ನು ತಾನು ಅರಿತುಕೊಳ್ಳಬೇಕು ಮತ್ತು ತನ್ನ ಯೋಗ್ಯತೆಯನ್ನು ಹೆಣ್ಣು ಮಕ್ಕಳು ತಾವು ತಿಳ್ಕೋಬೇಕು. ತಮ್ಮ ಶಕ್ತಿ ಎಷ್ಟು
ತಮ್ಮಲ್ಲಿ ಬಲ ಎಷ್ಟು, ಅರ್ಹತೆ ಎಷ್ಟು ಅಂತ ತಾವೇ ಹುಡುಕಿಕೊಳ್ಳಬೇಕು, ಕಟ್ಟಿಕೊಳ್ಳಬೇಕು. ಇದು ಒಂದು. ಎರಡನೇದು, ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಬೇಕು ಅನ್ನುವಂಥದ್ದು. ಈಗ ಹೆಣ್ಣು ಮಕ್ಕಳು ನಮ್ಮ ಮನೆಯನ್ನು ನಾವು ಓರಣವಾಗಿಟ್ಕೊಳ್ತೇವೆ. ಆದರೆ ಇವತ್ತಿನ ಜಗತ್ತಿನಲ್ಲಿ, ಆಧುನಿಕ ಜಗತ್ತಿನಲ್ಲಿ ನನ್ನ ಮನೆ ಜಗತ್ತಿನತ್ತ ಹರಡಬೇಕು. ಗೋಡೆಗಳನ್ನು ಕೆಡವಿ ನಾವು ನಮ್ಮ ಊರು, ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಪ್ರಪಂಚ, ಅಷ್ಟು ದೊಡ್ಡ ಮನೆಯನ್ನು ನಾವು ಕಟ್ಟಿಕೊಳ್ಳಬೇಕಾಗಿದೆ. ನಮ್ಮ ಒಂದೇ ಒಲೆಯಲ್ಲಿ ಕೂತ್ಕೊಂಡು ಊದಿ ಗಂಡನ್ನು ನೋಡಿಕೊಂಡು ಮಕ್ಕಳು ನೋಡ್ಕೊಂಡು ಇರುವಂಥದ್ದಲ್ಲ, ಜಗತ್ತೇ ನನ್ನ ಮನೆಯನ್ನಾಗಿ ಮಾಡಿಕೊಳ್ಳಬೇಕಾದಂಥ ದಿನಮಾನಗಳಿವೆ. ತನ್ನರಿವು ತನಗಿರಲಿ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಮಾತು. ಈಗ ಜನ್ಮಕ್ಕೆ ಬಂದ ನಂತರ ಹುಟ್ಟಿದ ತಕ್ಷಣ ತಾಯಿ ತಂದೆಗೆ ಮಗು ಹುಟ್ಟುತ್ತದೆ. ಹುಟ್ಟಿದ ಕ್ಷಣ ತಾಯಿಯ ಅವಲಂಬನೆಯನ್ನು ಬಿಟ್ಟು ಸ್ವತಂತ್ರವಾಗ್ತದೆ. ತಾನೇ ಉಸಿರಾಡ್ತದೆ, ತಾನೇ ಕೈ ಆಡಿಸ್ತದೆ, ತಾನೇ ತನ್ನ ಹಸಿವನ್ನು ನೀಗಿಸ್ತದೆ. ಹುಟ್ಟಿದ ಕ್ಷಣದಿಂದ ಮಗು ಸ್ವತಂತ್ರವಾದದ್ದು. ಅದು ಸ್ವಲ್ಪ ಬೆಳೆಯುವವರೆಗೆ, ಎದ್ದು ನಿಲ್ಲೋದಕ್ಕೆ, ನಡೆಯೋದಕ್ಕೆ ಬರೋದ್ರವರೆಗೆ ಸ್ವಲ್ಪ ಆಲಂಬನೆಯನ್ನು ಒಂದು ಸಹಾಯವನ್ನು ತಾಯಿ ತಂದೆಯಿಂದ ತಗೊಳ್ತದೆ. ಆದರೆ ಆನಂತರ ಒಂದು ವಯಸ್ಸಿಗೆ ಸ್ವತಂತ್ರ. ಯಾವಾಗಲೂ ಪ್ರತಿಯೊಂದು ಮನುಷ್ಯ, ವಿಶೇಷವಾಗಿ ಮಹಿಳೆಯರ ಬಗ್ಗೆ ನಾನು ಇವತ್ತು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸ್ವತಂತ್ರರು. ಜೀವ ಬಂದ ತಕ್ಷಣ, ಮಗು ಹುಟ್ಟಿದ ತಕ್ಷಣ ಅದಕ್ಕೊಂದು ಜೀವ, ಆ ಜೀವದಲ್ಲಿರುವಂಥ ಆತ್ಮ. ಆ ಜೀವ ಸ್ವತಂತ್ರವಾದದ್ದು, ಆತ್ಮ ಸ್ವತಂತ್ರರು. ಆದ್ದರಿಂದ ಮಹಿಳೆಯರು ಹುಟ್ಟಿದ ತಕ್ಷಣದಿಂದ ಅವರು ಸ್ವತಂತ್ರರು ಅನ್ನೋದನ್ನು ನಾವು ಅವಲಂಬಿತರು. ಅವರ ಮೇಲೆ ಅವಲಂಬಿಸಿದ್ದೇವೆ, ಇವರ ಮೇಲೆ ಅವಲಂಬಿಸಿದ್ದೇವೆ ಇಲ್ಲ. ನೀವು ಸ್ವತಂತ್ರವಾಗಿ ಇದ್ದೇವೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಸ್ವತಂತ್ರವಾಗಿ ಯೋಚಿಸಬೇಕು. ಸ್ವತಂತ್ರವಾಗಿ ನೀವು ನಿಮ್ಮನ್ನು ಕಾಪಾಡಿಕೊಳ್ಳಬೇಕು. ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು. ಹಾಗೆ ಪ್ರತಿಯೊಬ್ಬ ಮಹಿಳೆ ಸ್ವತಂತ್ರಳು. ಆಕೆ ಅವಲಂಬಿತಳಲ್ಲ. ಆಕೆ ಯಾರ ಹಂಗಿನಲ್ಲಿಯೂ ಇಲ್ಲ ಅನ್ನುವಂಥ ಒಂದು ಭಾವನೆಯನ್ನು ಆಕೆ ತೊಳ್ಕೋಬೇಕಾಗ್ತದೆ. ತಂದೆ ತಾಯಿಗಳು ಕೆಲವೊಂದು ಸಮಯ ಅವಳನ್ನು ಸ್ವಲ್ಪ ಆಕೆ ತಂದೆ ತಾಯಿ ಮೇಲೆ ಅವಲಂಬಿತ ಆಗ್ಬೋದು ಸ್ವಲ್ಪ ಕೆಲ ದಿನ. ಆಮೇಲೆ ಗಂಡ, ಮದುವೆ ಆದ ಮೇಲೆ ಪತಿಯ ಮೇಲೆ. ಈಗಿನ ಹೆಣ್ಣು ಮಕ್ಕಳ ಒಂದು ಟ್ರೆಂಡ್ ಏನಿದೆ ಅಂದರೆ, ತಾಯಿ ತಂದೆಯನ್ನು ಪ್ರತಿಯೊಂದಕ್ಕೂ ಅಪ್ಪ ನಾನು ಅದು ಮಾಡಲೇನೋ, ಅವ್ವ ನಾ ಇದನ್ನು ಮಾಡಲೇನೋ, ಇಲ್ಲಿ ಹೋಗ್ಲೇನೋ, ನಾನು ಯಾವ ವಿದ್ಯೆಯನ್ನು ಕಲೀಲಿ, ಎಲ್ಲದಕ್ಕೂ ಅವಲಂಬನೆ ಇರ್ತದೆ. ತಂದೆ ತಾಯಿ ಮೇಲೆ ಅಷ್ಟು ಅವಲಂಬನೆ ಬೇಡ. ನೀನು ಬೆಳೆದಿದ್ದಿ. ಈಗ ಒಂದು ಸಸಿ ಗಿಡ ಆದ ಮೇಲೆ ಅದು ಸ್ವತಂತ್ರವಾಗಿ ಒಂದು ವೃಕ್ಷ ಆಗ್ತದೆ. ಅದು ಯಾರ ಸಹಾಯವನ್ನು ಯಾವುದನ್ನು ಅವಲಂಬಿಸುವುದಿಲ್ಲ. ಹಾಗೆ ಮನುಷ್ಯ ಒಂದು ವಯಸ್ಸಿನ ಮೇಲೆ ತಾನು ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ, ಸ್ವತಂತ್ರವಾಗಿ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಅರ್ಹನಾಗಬೇಕು. ಆ ನಂತರ ಈಗ ಪ್ರತಿಯೊಂದಕ್ಕೂ ಮನೆಯೊಳಗೆ ಇರಲಿ, ನಾವು ಅವರನ್ನು ಸನ್ಮಾನಿಸೋಣ, ಅವರನ್ನು ಗೌರವಿಸೋಣ, ಅವರು ಇರಲಿ. ಆದರೆ ಕೆಲವೊಂದು ಸಲ ನಾವೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ, ನಾವೇ ನಮ್ಮನ್ನು ನೋಡ್ಕೋಬೇಕಾಗ್ತದೆ. ಆವಾಗ ನಾವು ಧೈರ್ಯದಿಂದ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳಿಗೆ ಇಷ್ಟು ಅವಲಂಬಿತರಾಗಿ ಆಗಿ ಇಷ್ಟು ಒಂದು ದಂಡ ಬಿದ್ದಿರ್ತದಲ್ಲ, ಯಾವುದನ್ನೂ ಒಂದು ಡಿಸಿಷನ್, ಒಂದು ನಿರ್ಣಯವನ್ನು ಅವ್ರು ತೆಗೆದುಕೊಳ್ಳಾಗ, ಇದಕ್ಕೆ ನಾನು ಮಾಡ್ಬೇಕಂದ್ರೆ ನಿಮ್ಮ ಪರ್ಮಿಷನ್, ಏನೂ ಪರ್ಮಿಷನ್. ಎಲ್ಲರಲ್ಲಿ ಆತ್ಮ ಇದೆ, ಎಲ್ಲರಲ್ಲಿ ಒಳಗೆ ಗುರುಬಸವ ಇದ್ದಾನೆ. ಅವನು ಸರಿಯಾದದನ್ನೇ ಯೋಚಿಸಲಿಕ್ಕೆ ಬಿಡ್ತಾನೆ. ಹಾಗಾಗಿ ಪತಿ ಇರಲಿ, ತಂದೆ ಇರಲಿ, ಮಗನಿರಲಿ, ಮಕ್ಕಳಾದ ಮೇಲೆ ಮಕ್ಕಳು ತಮ್ಮ ಉದ್ಯೋಗಕ್ಕೆ ಹೊರಟೋಗ್ತಾರೆ. ಅವರ ಮೇಲೆ ಅವಲಂಬಿತರಾಗೋದು ಬೇಡ. ಯಾಕೆ ಅವಲಂಬಿತರಾಗೋದು ಬೇಡ ಅಂತಂತಂದರೆ, ನಿಮ್ಮ ಯೋಚನೆಯ ಕ್ರಮ ನಿಮ್ಮದೇ. ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವುದು ನೀವೇ. ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸುವವರು ನೀವೇ, ಹೊರಗಿನವರು ಯಾರೂ ಅಲ್ಲ. ಆ ರೀತಿಯ ಸ್ವಾತಂತ್ರ್ಯವನ್ನು ನೀವು ನಿಮಗೆ ಸೃಜಿಸಿಕೊಳ್ಳಬೇಕು, ಹುಟ್ಟಿಸಿಕೊಳ್ಬೇಕು. ನಾನು ಅವಲಂಬಿತಳು ಅಂತ ಎಂದೂ ಆಗಬಾರ್ದು. ಸ್ವತಂತ್ರ. ನನಗೆ ಸ್ವತಂತ್ರವಾದಂಥ ಯೋಚನಾ ಶಕ್ತಿ ಇದೆ, ಸ್ವತಂತ್ರವಾದಂಥ ಹೃದಯವಿದೆ, ಸ್ವತಂತ್ರವಾದಂಥ ದೇಹ ಇದೆ.
ನನ್ನ ಸ್ವತಂತ್ರವಾದಂಥ ಆತ್ಮ ಇದೆ, ಜೀವ ಇದೆ, ಆದ್ದರಿಂದ ನಾನೂ ಸ್ವತಂತ್ರಳು ಅನ್ನುವಂಥ ಈ ಅವಲಂಬನೆ ಅನ್ನುವುದು ಗುಲಾಮಗಿರಿ, ಅವಲಂಬನೆ ಸಲ್ಲ. ಬಳ್ಳಿಗೆ ಗಿಡ ಅವಲಂಬನೆ ಆಗಬಾರದು, ಆದರೆ ಮಹಿಳೆ ಯಾರ ಮೇಲೂ ಅವಲಂಬಿತಳಲ್ಲ, ಸ್ವತಂತ್ರ ವ್ಯಕ್ತಿತ್ವವನ್ನು ಆಕೆ ಕೊಟ್ಟಿಕೊಳ್ಳಬೇಕು ಅಂತನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ. ದೇಹ ಅಂತೂ ಪ್ರತ್ಯೇಕ ಇದ್ದೆ, ಇನ್ನೇನು ಮುಪ್ಪಿನ ಕಾಲದಲ್ಲಿ ಸ್ವಲ್ಪ ಸಹಾಯ ತಗೋಬೋದು, ಆದರೆ ಇರುವವರೆಗೆ ನಮ್ಮ ದೇಹ ಸ್ವತಂತ್ರವಾಗಿಯೇ ಇದೆ. ನಮ್ಮ ವಿಚಾರಗಳು ಸ್ವತಂತ್ರವಾಗಿದ್ದಾವೆ, ಸ್ವತಂತ್ರವಾದ ಆಲೋಚನಾ ಕ್ರಮಗಳಿವೆ. ನಮಗೆ ನಮ್ಮವೇ ಲೈಕಿಂಗ್ ಡಿಸ್ಲೈಕಿಂಗ್ ಇದೆ, ಇದು ಸೇರ್ತದೆ ಅದು ಸೇರುವುದಿಲ್ಲ ಅಂತನ್ನುವಂಥದ್ದು. ತನ್ನವೇ ಭಾವನೆ ಇರ್ತವೆ, ತನ್ನದೇ ಆತ್ಮ ಇದೆ. ಆ ಆತ್ಮ ಸ್ವತಂತ್ರನು, ಅವರು ಸಂಪೂರ್ಣವಾಗಿ ಯಾರ ಮೇಲೆಯೂ ಅವಲಂಬಿಸಿಲ್ಲ. ಆದ್ದರಿಂದ ಮಹಿಳೆ ಯಾರಿಗೂ ಗುಲಾಮಳಲ್ಲ, ಅಧೀನಳಲ್ಲ, ಅವಲಂಬಿತಳು ಅಲ್ಲ. ಆದ್ದರಿಂದ ಆಕೆ ಆಮೇಲೆ ಮಹಿಳೆ ಈ ಭೂಮಿಗೆ ಬಂದ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದರೆ ದೇವರಿಗೆ ಏನು ಜವಾಬ್ದಾರಿ ಇದೆ ಅದು ಮಹಿಳೆಯ ಮೇಲಿದೆ. ತನ್ನ ಮನೆಯ, ತನ್ನ ಮಕ್ಕಳನ್ನು, ತನ್ನ ಪರಿವಾರವನ್ನು, ತನ್ನ ಪರಿವಾರದ ಪ್ರತಿಯೊಂದು ಜನರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಆಗಿದೆ. ಉಂಡ್ರೋ ಇಲ್ವೋ, ಮಲಗಿದ್ರೋ ಇಲ್ಲೋ, ವಿಶ್ರಾಂತಿ ತಗೊಂಡ್ರೋ ಇಲ್ಲೋ, ಮಕ್ಕಳು ಅಭ್ಯಾಸ ಮಾಡ್ತಾರೋ ಇಲ್ಲೋ, ಪ್ರತಿಯೊಂದು ಚಿಂತೆ ಒಬ್ಬ ಹೆಣ್ಣು ಮಗಳಿಗಿದೆ. ಈ ಚಿಂತೆ ಮನೆಗಷ್ಟೇ ಇದ್ದರೆ ಸಾಲದು. ಈಗಿನ ದಿವಸದಲ್ಲಿ ನಮ್ಮ ಊರಿನ ನೀವೆಲ್ಲರೂ ಶಿವಾನುಭವಕ್ಕೆ ಇಲ್ಲಿ ಬರ್ತೀರಿ, ನೀವೆಲ್ಲ ಇದು ಒಂದು ಹೆಜ್ಜೆ ಮನೆಯಿಂದ ಹೊರಗೆ ಇಟ್ಟು ಪಡೆಯುವಂಥ ಒಂದು ಧೈರ್ಯ. ಈಗ ನಮ್ಮ ಸೋದರಿಯರು ಬಂದು ನಿಂತು ಮಾತನಾಡಿದರು, ಧೈರ್ಯದಿಂದ ಮಾತಾಡಿ. ಈ ಪ್ರಯತ್ನಗಳಿಂದ ಇದ್ದವಲ್ಲ, ಇದೆಲ್ಲ ಏನಕ್ಕಂದರೆ ನಾನು ಮಾಡಬಲ್ಲೆ, ನಾನು ಮಾತನಾಡಬಲ್ಲೆ, ನಾನು ಯೋಚಿಸಬಲ್ಲೆ, ನಾನು ಬರೆಯಬಲ್ಲೆ. ಈ ಸ್ವಾತಂತ್ರ್ಯ ಏನಿದೆಯಲ್ಲ, ಇದು ಸ್ವಾತಂತ್ರ್ಯ ಅನ್ನೋದೇ ಒಂದು ಸಂತೋಷ ಅಲ್ವ. ಪಂಜರದಲ್ಲಿರುವ ಗಿಳಿ ಮತ್ತು ಹಾರುವ ಹಕ್ಕಿ, ಇವರಲ್ಲಿರುವಂಥ ಒಂದು ಅಂತರ, ಹಾರುವ ಹಕ್ಕಿ ಇರುವಂಥ ಆ ಒಂದು ಸಂತೋಷ ಪಂಜರದಲ್ಲಿರುವ ಗಿಳಿ. ಪಂಜರದಲ್ಲಿ ಅವಲಂಬಿತರಿಗೆ ಯಾವ ಸುಖವೂ ಇಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳಾಗಿ ನಾವು ನಮಗೆ ದೇವರು ಕೊಟ್ಟಂಥ ಬುದ್ಧಿಯನ್ನು ಬೆಳೆಸಬೇಕು, ನಮ್ಮ ಮನಸ್ಸನ್ನು ಬೆಳೆಸಬೇಕು, ನಮ್ಮ ದೇಹವನ್ನು ಆರೋಗ್ಯಪೂರ್ಣವಾಗಿಟ್ಟುಕೊಂಡು ಸೇವೆಗೆ ಅಡಿಗೊಳಿಸಬೇಕು. ಆದ್ದರಿಂದ ನಾನು ಯಾವಾಗಲೂ ಸ್ವತಂತ್ರಳು. ನನಗಾಗಿ ನಿಮಗಾಗಿಯೇ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಬೇರೆಯವ್ರದ್ದಿರಲಿ. ನಾನು ಓದಬೇಕು ಬಿಡಬೇಕು, ಶಿಕ್ಷಣದಲ್ಲಿ ನಾನು ಆರ್ಟ್ಸ್ಗೆ ಹೋಗಲು, ಕಾಮರ್ಸ್ಗೆ ಹೋಗಲು, ಡಾಕ್ಟ್ರಿಗೆ ಮಾಡಲು, ಇಂಜಿನಿಯರಿಂಗ್ ಮಾಡಲು, ಇದನ್ನು ಬೇರೆಯವರು ಹೇಳಬೇಕಾಗಿಲ್ಲ. ಸ್ವತಃ ಮಹಿಳೆ ತನ್ನ ಮನಸ್ಸಿನ ಅರ್ಹತೆಯನ್ನು, ತನ್ನ ಬುದ್ಧಿ ಬಲ ಎಷ್ಟಿದೆ ಅನ್ನೋದನ್ನು ಆಕೆ ತಿಳ್ಕೊಂಡ ಮೇಲೆ ಸ್ವತಂತ್ರವಾಗಿ ಆಕೆ ನಿರ್ಧಾರ ಮಾಡಬೇಕು. ಮದುವೆ ಸಮಯದಲ್ಲೂ ಸಹ ತಂದೆ ಹೇಳಿದ ಹಾಗೆ, ತಾಯಿ ಹೇಳಿದ ಹಾಗೆಲ್ಲ ತನಗೆ ಬೇಕಾದ ವರನನ್ನು ಅವರ ಸನ್ನಿಧಿಯಲ್ಲಿ, ತಂದೆ ತಾಯಿಯ ಸನ್ನಿಧಿಯಲ್ಲಿ ಈ ವ್ಯಕ್ತಿ ಇರಲಿ, ಈ ವ್ಯಕ್ತಿ ಬೇಡ, ಅದನ್ನು ಗಂಡನ ಬಗೆಗೆ ಸ್ವತಂತ್ರ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ಅರ್ಹತೆ ಒಬ್ಬ ಹೆಣ್ಣು ಮಗಳಿಗಿರಬೇಕು. ಈಗ ಅದರ ಅರ್ಥ ನಾನು ಲವ್ ಮ್ಯಾರೇಜ್ ಮಾಡಿಕೊಂಡು ಓಡಿ ಹೋಗಬೇಕು ಅಂತ ನಾನು ಹೇಳೋದಿಲ್ಲ. ತಾಯಿ ತಂದೆಯ ಪ್ರತ್ಯಕ್ಷವಾಗಿ ಅವರಿರುವಾಗಲೇ ಅವ್ರಿಗೆ ಹೇಳಬೇಕು, ಈ ವ್ಯಕ್ತಿ ನನಗೆ ಇಷ್ಟವಾಗ್ತಾನೆ, ಯಾಕಂದರೆ ಇವನ ಎಜುಕೇಷನ್ ಹೀಗಿದೆ, ಅವನ ಮನಸ್ಸು ಚೆನ್ನಾಗಿದೆ, ಹೀಗೆ ತಿಳಿ ಹೇಳಿ ನೀವು ನಿಮ್ಮ ಪತಿಯನ್ನು. ಒಂದು ಕಾಲಕ್ಕೆ ಸ್ವಯಂವರ ಅಂತಿತ್ತು, ಸೀತಾ ಸ್ವಯಂವರ, ದ್ರೌಪದಿ ಸ್ವಯಂವರ. ನಾವು ರಾಮಾಯಣ ಮಹಾಭಾರತದ ತುಂಬ ಈ ಸ್ವಯಂವರಗಳನ್ನು ಕೇಳಿದ್ದೀವಿ. ಆ ಕಾಲದಲ್ಲಿ ಇವಾಗಲೂ ಸಹ ನಿಮಗೆ ಬೇಕಾದ ವರವನ್ನು ಒಂದು ಸಮಯದಲ್ಲಿ, ಇವಾಗಲೇ ಮಾಡಬೇಕಂತಲ್ಲ, ಸ್ವತಃ ಹೆಣ್ಣುಮಕ್ಕಳು ನೀವು ಸುಶಿಕ್ಷಿತರಾಗಿ ದೈಹಿಕವಾಗಿ ಬೆಳೆದು, ಮಾನಸಿಕವಾಗಿ ಬೆಳೆದು, ಬೌದ್ಧಿಕವಾಗಿ ಬೆಳೆದ ನಂತರ ಒಂದು ಸಮಯದಲ್ಲಿ ದಾಂಪತ್ಯ ಅನ್ನುವುದು ಬೇಕಾಗ್ತದೆ. ಒಂದು ವಯಸ್ಸಿಗೆ ಒಂದು ಮನೆ ತನ್ನದೇ ಆದಂಥ ಒಂದು ಸ್ವತಂತ್ರವಾದ ಮನೆಯನ್ನು ಕಟ್ಟಿಕೊಳ್ಬೇಕು, ತನ್ನ ಮುಂದಿನ ದಾರಿಯನ್ನು ಕಂಡುಕೊಳ್ಬೇಕು ಅಂತಂದಾಗ ವಿವಾಹ ದೇವರು ಆಶೀರ್ವಾದ ಮಾಡ್ತಾರೆ. ವಿವಾಹ ತಂದೆ ತಾಯಿಯ ಒಪ್ಪಿಗೆಯೊಂದಿಗೆ. ನೋಡ್ರಿ, ಈಗ ನಾವು ಎಷ್ಟು ಹೆಣ್ಣು ಮಕ್ಕಳ ಆಘಾತಕಾರಿ ಸಾವುಗಳ ಬಗ್ಗೆ ಪೇಪರ್ನೆಲ್ಲ ಓದ್ತೇವೆ, ಸುದ್ದಿಯಲ್ಲಿ ಕೇಳ್ತೇವೆ. ನೋಡ್ರಿ, ನಮ್ಮ ಸಂಸ್ಕೃತಿಯಲ್ಲಿರುವ ಪುರುಷರನ್ನು ನಾವು ಆಯ್ಕೆ ಮಾಡಬೇಕು.
ಪರಧರ್ಮೀಯರನ್ನ ಆಯ್ಕೆ ಮಾಡಿದರೆ ಅವರ ಸಂಸ್ಕೃತಿಯೇ ಬೇರೆ, ಅವರ ಆಹಾರವೇ ಬೇರೆ, ಅವರ ನಡವಳಿಕೆಯೇ ಬೇರೆ. ಯಾಕೆ ನಾವು ಇದನ್ನು ನಮ್ಮ ಹೆಣ್ಮಕ್ಳು ಇದನ್ನು ತಿಳ್ಕೊಳ್ಳೋದಿಲ್ಲ? ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಈ ಮಾತನ್ನು ಆಡ್ತಾ ಇದ್ದೇನೆ. ನಮ್ಮ ಕುಲ, ನಮ್ಮ ಜಾತಿ, ನಮ್ಮ ಬಾಂಧವರು, ನಮ್ಮ ಬಳಗ ಒಂದು ಕಾಲಕ್ಕೆ ತಮ್ಮ ಬಳಗದಾಗ ಅಲ್ಲೇ ಮದುವೆ ಮಾಡ್ತಾಯಿದ್ರು. ಯಾಕಂದರೆ ಈ ವ್ಯಕ್ತಿ ಚೆನ್ನಾಗಿದ್ದಾನೆ ಅಂತ ತಿಳ್ಕೊಂಡು ಗೊತ್ತಿರ್ತದೆ, ಅವನ ಸ್ವಭಾವ, ಅವನ ನಡವಳಿಕೆ ಗೊತ್ತಿರ್ತದೆ, ಮದುವೆ ಮಾಡ್ತಿದ್ದೆ. ಆದರೆ ವೈಜ್ಞಾನಿಕವಾಗಿ ತನ್ನ ಬಳಗದಲ್ಲೇ ವರನನ್ನು ಹುಡುಕಬಾರ್ದು, ವೈಜ್ಞಾನಿಕವಾಗಿ. ಆದ್ದರಿಂದ ಆದರೆ ಸಂಸ್ಕೃತಿ, ಧರ್ಮ ಇವು ಒಂದೇ ಇರಬೇಕು ಅಂತನ್ನೋದು ನನ್ನ ಇಚ್ಛೆ. ಆದ್ದರಿಂದ ಅಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗೋದಿಲ್ಲ. ಜೀವವನ್ನು ನೋಡ್ರಿ, ಎಷ್ಟು ಉದಾಹರಣೆಗಳನ್ನು ಈಗ ನಾವು ಓದ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಇರುವ 2 ಹೆಣ್ಣುಮಕ್ಕಳು, ಈಗ ಮೊನ್ನೆ ಇರುವಂಥ ಒಂದು ಹುಡುಗಿನ ಕುತ್ತಿಗೆ ಹಿಚ್ಚಿಗೆ ಕೊಂದು. ಇವೆಲ್ಲ ಯಾಕೆ ನಾವು ಇವನ್ನ ನೆನೆಸ್ತೇವೆ ಅಂತಂದರೆ, ನಾವು ಜಾಗೃತಿಯಿಂದ ನಮಗೆ ನಮ್ಮಂತೆ ಇರುವಂಥ ಇನ್ನೊಂದು ಮನೆತನದಲ್ಲಿ, ಧರ್ಮದಲ್ಲಿ, ಸಂಸ್ಕೃತಿಯಲ್ಲಿ, ನಡವಳಿಕೆಯಲ್ಲಿ ಅಂಥ ವರನನ್ನು ನಾವು ಹುಡುಕಿಕೊಳ್ಳಬೇಕು. ಅಂದರೆ ಮುಂದಿನ ದಾರಿ ಸುಲಲಿತವಾಗಿರ್ತದೆ, ಸರಳವಾಗಿರ್ತದೆ. ಹಾಗೆ ಆದ್ದರಿಂದ ಹೆಣ್ಣು ತನ್ನ ದೇಹವನ್ನು ಸ್ವತಂತ್ರವಾಗಿ ಮಾಡಿಕೊಂಡ ಮೇಲೆ ತನ್ನ ಸ್ವತಂತ್ರವಾದ ಮನಸ್ಸನ್ನು ಕಟ್ಟಿಕೊಳ್ಳಬೇಕು, ಸ್ವತಂತ್ರವಾದ ನಿರ್ಧಾರಗಳನ್ನು ತಗೋಬೇಕು, ತನಗೆ ಬೇಕಾದಂಥ ಜೀವನ ಕ್ರಮವನ್ನು, ಪದ್ಧತಿಯನ್ನು ಅನುಸರಿಸಬೇಕು. ಹೇಗೆ ನಾನು ನನ್ನ ಮನೆಯನ್ನು ಇಟ್ಕೋಬೇಕು, ಹೇಗೆ ನಾನು ನನ್ನ ಮಕ್ಕಳನ್ನು ಬೆಳೆಸಬೇಕು, ಹೇಗೆ ನನ್ನ ಪತಿಗೆ ನಾನು ಸಹಾಯ ಮಾಡಬೇಕು, ಇದೆಲ್ಲ ಸ್ವಂತ ನಿರ್ಧಾರ. ಆದ್ದರಿಂದ ಮಹಿಳೆ ಯಾವಾಗಲೂ ಸ್ವಾತಂತ್ರ್ಯವನ್ನು ಅನುಭವಿಸಲೇಬೇಕು, ಸ್ವಾತಂತ್ರ್ಯವನ್ನು ತಗೋಬೇಕು. ಯಾರೂ ಕೊಡೋದಿಲ್ಲ. ನೀವು ಅದನ್ನು ತಗೋಬೇಕು, ಸ್ವಾತಂತ್ರ್ಯವನ್ನು ತಗೋಬೇಕು, ನಿಮ್ಮ ಡಿಸಿಷನ್ ಹೇಳಬೇಕು, ನಿಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಬೇಕು. ಅದಕ್ಕೆ ಇವತ್ತು ಸಾಹಿತ್ಯ ಹೆಣ್ಣು ಮಕ್ಕಳ ಸಾಹಿತ್ಯದಲ್ಲಿ ಸ್ವಂತ ಯೋಚನೆ, ಸ್ವಂತ ವಿಚಾರ, ಸ್ವಂತ ಭಾವನೆ, ಸ್ವಂತ ಅನಿಸಿಕೆಗಳನ್ನು ಹೆಣ್ಣುಮಕ್ಕಳು ಇವಾಗ ಬರೀತಾ ಇದ್ದಾರೆ. ಒಂದು ಕಾಲದಲ್ಲಿ, ಅದು ನಮ್ಮ ಶಿವಶರಣರ ಕಾಲದಲ್ಲಿ ನೋಡಿ, 35-36 ಜನ ಶರಣೆಯರು, ಅವರು ಕಲ್ತವರಲ್ಲ. ಅವರಿಗೆ ಭಕ್ತಿ, ಅವರಿಗೆ ಬಸವೇಶ್ವರನ ಬಗ್ಗೆ ಇರುವಂಥ ಪ್ರೀತಿ, ವಿಶ್ವಾಸ, ಆ ವಿಶ್ವಾಸ ಅವರಿಗೆ ಬರೆಯೋದಕ್ಕೆ, ವಚನಗಳಲ್ಲಿ ತಮ್ಮನ್ನು ಅಭಿವ್ಯಕ್ತಿಸಲಿಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಇವತ್ತೆಲ್ಲ ಹೆಣ್ಮಕ್ಳು ಸಂತೋಷದ ಸಂಗತಿ ಅಂದರೆ ಸುಶಿಕ್ಷಿತರಾಗ್ತಾ ಇದ್ದಾರೆ ಮತ್ತು ಬರೀತಾ ಇದ್ದಾರೆ ತಮಗನಿಸಿದ್ದನ್ನು. ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಒಂದು ಕಾಯ್ದೆ ಇದೆ. ನೀವು ಏನನ್ನಾದರೂ ಹೇಳಬಹುದು, ಅದು ಸಮಾಜಕ್ಕೆ ಒಳ್ಳೆಯದಿದ್ದಂತಂದ್ರೆ ನೀವು ಹೇಳೋದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ಆದ್ದರಿಂದ ಇವತ್ತು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿರುವ, ಈಗ ನಿಜವಾಗ್ಲೂ ಹೇಳಬೇಕಂದ್ರೆ ಗಂಡು ಹೆಣ್ಣು ಅನ್ನುವಂಥ ಈ ತಾರತಮ್ಯ ಸಮಾಜದಲ್ಲಿ ಅಳಿಸಿ ಹೋಗಿದೆ. ಅವರು ಪಡೆಯುವಂಥ ವಿದ್ಯೆ ಇವರು ಪಡಿತಾರೆ, ಅವರು ಮಾಡುವಂಥ ಕೆಲಸ ಇವರು ಮಾಡ್ತಾರೆ, ಅವರು ತೆಗೆದುಕೊಳ್ಳುವಂಥ ಡಿಸಿಷನ್ ಇವರು ತೆಗೆದುಕೊಳ್ತಾರೆ. ಹಾಗೆ ಹೆಣ್ಣು ಗಂಡು ಇದು ನಮ್ಮ ಶರಣರೇ ಹೇಳಿದಂಥವು. ಹೆಣ್ಣು ಗಂಡು ಅನ್ನುವಂಥದ್ದು ಯಾವುದೇ ರೀತಿಯ ಭೇದ ಇಲ್ಲ ಅನ್ನುವಂಥದ್ದನ್ನು ಹೇಳಿದ ಶರಣದ ವಚನಗಳು 100 ಇದ್ದಾವೆ. ಹಾಗೆ ಹೆಣ್ಣಿಗೆ ದೇವರು ಒಂದು ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾನೆ, ಮಗುವಿನ ತಾಯಿಯಾಗು. ಇದು ನಮಗೆ ಹೆಮ್ಮೆ. ನಾನು ಹೆಣ್ಣಾಗಿ ಹುಟ್ಟಿದ್ದೇನೆ ಅಂದರೆ ಕೀಳುರಿಮೆ ಇರಬಾರ್ದು. ಇದನ್ನು ದೇವರು ಒಪ್ಪಿಸಿದ್ದಾನೆ ಕೆಲಸ. ನೀನೊಂದು ಮಗುವನ್ನು ಹೆರಬೇಕು, ಒಂದು ಮನೆತನವನ್ನು ಹುಟ್ಟು ಹಾಕಬೇಕು, ಒಂದು ಮನೆತನವನ್ನು ಬೆಳೆಸಬೇಕು, ಅವರಿಗೆ ಸಂಸ್ಕಾರ ಕೊಡಬೇಕು, ಒಳ್ಳೆಯ ಸಭ್ಯ ಜನರಾಗಿ ಸಮಾಜದಲ್ಲಿ ಅಡ್ಡಾಡಬೇಕು. ಅಂಥ ಒಂದು ದೊಡ್ಡ ಜವಾಬ್ದಾರಿ ಅಂತ ಅವಳು ಗುರುವಾಗಿ, ತಾಯಿಯಾಗಿ, ಮಾರ್ಗದರ್ಶಕರಾಗಿ ತನ್ನ ಮಗುವನ್ನು, ತನ್ನ ಮನೆತನವನ್ನು ಆಕೆ ನೆಲೆಸುವಂಥ ಜವಾಬ್ದಾರಿ ಎಂಥದ್ದು, ಎಷ್ಟು ಗೌರವದ್ದದು, ಅದು ನಿಜವಾಗ್ಲೂ ಗೌರವದ್ದು. ಅಂಥ ಒಂದು ಹೆಣ್ಣು ಮಕ್ಕಳು ಇವತ್ತು ನಾವೆಲ್ಲರೂ ಹೆಣ್ಣು ಹುಟ್ಟಿತವ ಅಂತ ನಾವು ಅನೇಕರು ಅದನ್ನು ಹೀಗಳಿತಾರೆ, ಹೆಣ್ಣು ಹುಟ್ಟಿತು ಅಂತ. ಆಗಿನ ಕಾಲದಲ್ಲಿ ಹೆಣ್ಣುಗಳಿಗಿರುವಂಥ ಕಷ್ಟಗಳು ಇದ್ದು 108 ಇತ್ತು. ವರದಕ್ಷಿಣೆಯ ತೊಂದರೆ ಇತ್ತು, ಮದುವೆ ಆಗೋ ಗಂಡು ಸರಿಯಾಗಿರ್ತಿದ್ದಿಲ್ಲ, ಅವರು ಎಷ್ಟೋ ಸಲ ಬಿಟ್ಟು ಹೋಗ್ತಾ ಇದ್ರು, ಅನೇಕ ತೊಂದರೆಗಳಿದ್ದವು. ಇವತ್ತು ಎಲ್ಲ ಹೆಣ್ಣು ಮಕ್ಕಳು ಎಜುಕೇಟೆಡ್ ಇದ್ದಾರೆ,
ಎಲ್ಲ ಹೆಣ್ಣುಮಕ್ಕಳು ನೌಕರಿಯಲ್ಲಿದ್ದಾರೆ. ಮನೆಯಲ್ಲಿರುವ ಗೃಹಿಣಿಯರು ಸಹ ತಮ್ಮ ಗೃಹಿಣಿಯರಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಬೇಡ್ರಿ. ಮನೆ ನೋಡ್ಕೊಳ್ಳೋದು, ಮಕ್ಕಳನ್ನ ಕಾಪಾಡೋದು, ಗಂಡನ ನೋಡ್ಕೊಳ್ಳೋದು, ಇದು ಒಂದು ದೊಡ್ಡ ಉದ್ಯೋಗ. ಇದು ಸಹ ಗೃಹಿಣಿ ಅಂದರೆ ಆಕೆ ಕೆಲಸ ಇಲ್ಲ ಅಂತ ತಿಳ್ಕೊಬಾರ್ದು. ಇಡೀ ಮನೆತನದ ಜವಾಬ್ದಾರಿ, ಅವರನ್ನು ಕಾಪಾಡುವಂಥ, ರಕ್ಷಿಸುವಂಥ ಜವಾಬ್ದಾರಿ. ಆದ್ದರಿಂದ ಇವತ್ತು ಹೆಣ್ಣು ಮಕ್ಕಳು ಅಂತ ನಾವು ಕೀಳರಿಮೆಯನ್ನು ಹೊಂದಬಾರ್ದು. ದೇವರು ನಮಗೆ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಅಷ್ಟೇ ಅಲ್ಲದೆ ಹೆಣ್ಣಿಗೆ ಇನ್ನೊಂದು ಹುಟ್ಟ ಏನು ಇರ್ತಂದರೆ ಸಹನೆ. ಆ ಸಹನೆ ಅನ್ನುವಂಥದ್ದೇನಿಲ್ಲ, ಆ ಸಹನೆ ತಾಳಿಕೊಳ್ಳುವುದು ಆ ಗುಣ ಬಹುಶಃ ಗಂಡಸರಿಗೆ ಇರ್ಬೋದು, ಕೆಲವೊಬ್ಬರು ಇರ್ಬೋದು. ಆದರೆ ಹೆಣ್ಣಿಗೆ ಈ ಸಹನೆ ಇದ್ದದ್ದರಿಂದಲೇ ಆಕೆ ಇಡೀ ಒಂದು ತನ್ನ ಪರಿವಾರವನ್ನು ಕಾಪಾಡ್ತಾಳೆ, ಅವರಿಗೆ ನೆಮ್ಮದಿಯನ್ನು ಕೊಡ್ತಾಳೆ. ಹಾಗೆ ಮಹಿಳೆ ಇವತ್ತು ಸ್ವತಂತ್ರಳು, ಯಾರ ಮೇಲೆ ಆಕೆ ಗುಲಾಮಗಿರಿಯಲ್ಲಿ ಇಲ್ಲ, ಅವಳು ಯಾರನ್ನೂ ಅವಲಂಬಿಸಿಲ್ಲ. ಅವಳ ದೇಹದಿಂದ, ಅವಳ ಮನಸ್ಸಿನಿಂದ, ಬುದ್ಧಿಯಿಂದ, ಹೃದಯದಿಂದ ಅವಳು ಸಂಪೂರ್ಣವಾಗಿ ಸ್ವತಂತ್ರಳಿದ್ದಾಗಲೇ ಮಾತ್ರ ಆಕೆ ತನ್ನ ಉದ್ಧಾರವನ್ನು ಮಾಡಿಕೊಳ್ತಾಳೆ. ಅಕ್ಕ ಮಹಾದೇವಿ ನೋಡ್ರಿ, ಅವಳ ವಿಚಾರ ನೋಡ್ರಿ, ಬೇರೆ ಎಲ್ಲ ಶಿವಶರಣರಿಗಿಂತ ಭಿನ್ನವಾಗಿತ್ತು ಆಕೆ ಯೋಚನೆ ಕ್ರಮ. ಆಕೆ 16-17 ವರ್ಷದ ವಯಸ್ಸಿನಲ್ಲಿ ರಾಜ ಕೌಶಿಕನನ್ನು ಅವನು ಕೇವಲ ಭೋಗಲಾಲಸೆಯಲ್ಲಿ ತೊಡಗಿದವನು. ಇಂಥ ಗಂಡ ನನಗೆ ಬೇಡ, ಏನು ಧೈರ್ಯ ಆ ಮಗುವಿಗೆ, 17 ವರ್ಷದ ಹೆಣ್ಣು ಮಗುವಿಗೆ ಏನು ಧೈರ್ಯ. ಅವನು ಬಿಟ್ಟರು. ಆಕೆ ಡಿಸಿಷನ್, ನೋ ಐ ಡೋಂಟ್ ವಾಂಟ್ ಹಿಮ್, ನಾನು ಮಲ್ಲಿಕಾರ್ಜುನನ ನಿಜವಾದ ಗಂಡ ಅಂತ ಆಕೆ ಡಿಸಿಷನ್. ಆಕೆ ಆ ಸ್ವಂತದ ಆ ಡಿಸಿಷನ್, ಆ ನಿಶ್ಚಯವನ್ನು ತೆಗೆದುಕೊಂಡು ಭಕ್ತೆಯಾಗಿ, ಶಿವನ ಅನುಯಾಯಿಯಾಗಿ ಹೋಗಿ ಕೂಡಲೇ ಅಲ್ಲಿ ತನ್ನ ಮಲ್ಲಿಕಾರ್ಜುನನ ಸೇರಿದಳು. ಆಕೆ ನಿಜವಾಗ್ಲೂ ಆಕೆ ನಮಗೆ ಎಲ್ಲ ದೃಷ್ಟಿಯಿಂದ ಅಕ್ಕ ಮಹಾದೇವಿ ನಮ್ಮ ಹೆಣ್ಣು ಮಕ್ಕಳಿಗಾಗಿ, ಗಂಡು ಮಕ್ಕಳಿಗಾಗಿ ಆಗಲಿ, ನನ್ನ ಡಿಸಿಷನ್ ನಾನೇ ತಗೋಬೇಕು, ನನಗೆ ಬೇಕಾದ ಬದುಕನ್ನು ನಾನು ಕಟ್ಟಿಕೊಳ್ಬೇಕು, ನನಗೆ ಬೇಕಾದ ದೇವರನ್ನು ಆರಾಧಿಸೋಣ, ನನಗೆ ಬೇಕಾದ ಗುರುವನ್ನು ನಾನು ನಡೆದುಕೊಳ್ಳೋಣ ಅನ್ನುವಂಥ ನಿಮ್ಮ ಸ್ವಂತದ ಡಿಸಿಷನ್ ಅದು. ಹಾಗಾಗಿ ಅದಕ್ಕೆ ಮತ್ತಿನ್ನೂ ಒಂದು ಹೇಳ್ತೀನಿ, ಹೆಣ್ಣುಮಕ್ಕಳು ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸ್ತಾರೆ. ಅನೇಕ ಹೆಣ್ಣು ಮಕ್ಕಳು ನೋಡಿದ್ದೀನಿ, ಆರೋಗ್ಯವನ್ನು ಲಕ್ಷಿಸುವುದಿಲ್ಲ. ಈ ದೇಹ ಅಂತಂದರೆ ಇದು ದೇಗುಲ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ವನ್ನಗಳ ಶಿವಯ್ಯ ಬಸವೇಶ್ವರ ಹೇಳಿದ್ದಾರೆ. ದೇಹಕ್ಕೆ ಎಷ್ಟು ಮೌಲ್ಯಕತೆಯನ್ನು ಕೊಟ್ಟಿದ್ದಾರೆ. ದೇಹ ಇದು ಹಾಗೆ ಅಲ್ಲ, ಅದು ದೇಗುಲ, ಅದನ್ನು ಕಾಪಾಡಬೇಕು. ಅದು ನಿಮ್ಮ ಜವಾಬ್ದಾರಿ. ಯಾವ ಸಮಯಕ್ಕೂ ಅದನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು. ರೋಗ ರುಜಿನ ಎಲ್ಲ ಬರ್ತವೆ, ಅದಕ್ಕೆ ಮೊಟ್ಟ ಮೊದಲು ನೀವು ಅದನ್ನು ಸರಿಯಾದ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕು, ಮಾಡಬೇಕು. ದೇಹ ದೇಗುಲ, ಎಂಥ ಉನ್ನತ ವಿಚಾರ ನಮ್ಮ ಬಸವೇಶ್ವರ. ಅದು ದೇವರು ಕೊಟ್ಟವರ, ಈ ಜನ್ಮ ಅನ್ನುವುದು ದೇವರು ಕೊಟ್ಟವರ. ದೇಹವೇ ದೇಗುಲ, ಶಿರವೇ ಒಳಗಿರುವ ಆತ್ಮನೇ ಲಿಂಗವೇ ನಮ್ಮ ದೇವರು. ಹಾಗೆ ಆದ್ದರಿಂದ ದೇಹದ ಕಡೆ ಹೆಣ್ಮಕ್ಕಳು ವಿಶೇಷವಾಗಿ ನಾನು ಕೇಳಿಕೊಳ್ಳೋದೇನಂತಂದರೆ, ನೀವು ಅದಕ್ಕಾಗಿ ಊಟದ ವ್ಯವಸ್ಥೆಯನ್ನು, ನಿಮ್ಮ ಊಟದಲ್ಲಿ ಏನಿರಬೇಕು ಅನ್ನೋದು ಇವತ್ತು ಬೇಕಾದಷ್ಟು ನಮ್ಮ ಇವೆಲ್ಲ ಗೂಗಲ್ಲು ಅವು ಇವು ಎಲ್ಲದರಲ್ಲೂ ಬರ್ತದೆ. ಎಲ್ಲದರಲ್ಲೂ ಇಷ್ಟು ಜ್ಞಾನ ಬರ್ತದೆ. ನಿಮಗೊತ್ತು ಏನು ಊಟ ಮಾಡಬೇಕು, ಎಷ್ಟೊತ್ತು ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಎಷ್ಟು ಚಲನಶೀಲರಿರಬೇಕು, ಎಷ್ಟು ನಡೀಬೇಕು, ಎಷ್ಟು ಕೆಲಸ ಮಾಡಬೇಕು, ಎಲ್ಲದಕ್ಕೂ ನಮಗೆ ಕೈಯೊಳಗೆ ಮೊಬೈಲ್ನಲ್ಲೇ ಇದೆ, ಎಲ್ಲ ಮೊಬೈಲ್. ಅದಕ್ಕೆ ನಾನು ಸೋದರರಲ್ಲಿ ಕೇಳುವಂಥದ್ದು, ನಿಮಗಾಗಿ ಸ್ವಲ್ಪ ಸಮಯ ಇಟ್ಟುಕೊಳ್ರಿ. ನೀವು ಯೋಗಾಸನಗಳನ್ನು ಮಾಡಿರಿ. ನೀವು ಹೇಗಿದ್ದರೂ ಇಲ್ಲಿ ಒಂದು ಸಂಘಟನೆ ಇದೆ, ಹಾಗಾಗಿ ಯೋಗಾಸನ ಮಾಡಿರಿ, ವಾಕಿಂಗ್ ಮಾಡಿರಿ, ವ್ಯಾಯಾಮಗಳನ್ನು ಮಾಡಿರಿ. ಬೇಕಿದ್ದರೆ ನೀವು ಹತ್ತಿರರು ಕೂಡಿ ವ್ಯಾಯಾಮ ಮಾಡಿರಿ. ಇಲ್ಲವೇ ಒಬ್ಬರೇ ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಎಲ್ಲ ಲೂಸನಿಂಗ್ ಎಕ್ಸಸೈಸ್ ಹಾಕಿ, ಶ್ವಾಸೋಚ್ಛ್ವಾಸ, ಭ್ರಮರಿ, ಭ್ರಮ, ಸೂರ್ಯ ನಮಸ್ಕಾರ ಎಲ್ಲವನ್ನು ನೀವೇ ಹಾಕಿಕೊಂಡು ನಿಮ್ಮ ದೇಹವನ್ನು ನೀವು ನೋಡಿಕೊಳ್ಳದಿದ್ದರೆ ಶಿವ ಮೆಚ್ಚಿಸೋದಿಲ್ಲ, ಗುರು ಮೆಚ್ಚಿಸೋದಿಲ್ಲ. ಯಾಕಂದರೆ ಅದು ದೇಣಿ, ಅದು ದೇವರು ಕೊಟ್ಟಂಥ ಒಂದು ವರ. ನೀವು ಅದನ್ನು ಚೆನ್ನಾಗಿ ನೋಡ್ಕೋಬೇಕು. ಅದರಿಂದ ಸೋದರಿಯರೇ, ದೇಹವನ್ನು, ಆರೋಗ್ಯವನ್ನು ಕಡೆಗಣಿಸಬೇಡ್ರಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಎರಡನೇ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ, ನಮ್ಮ ಕಾರ್ಯಕ್ಷೇತ್ರವನ್ನು ಹೆಣ್ಣುಮಕ್ಕಳು ವಿಸ್ತರಿಸಿಕೊಳ್ಳಬೇಕು. ಒಂದು ಕಾಲಕ್ಕೆ ಹೊಸ್ತಾ ದಾಟದೇ ಇದ್ದಂಥ ಹೆಣ್ಮಕ್ಳಿದ್ರು. ನಮ್ಮ
ತಂದೆ ತಾಯಂದರು ಅಜ್ಜಂದರು ಅವರೆಲ್ಲ ಹೊಸತನ ದಾಟ್ತಿದ್ದಾರೆ. ಯಾಕಂದರೆ ಅವರಿಗೆ ಕಲಿತದ್ದು ಎಷ್ಟು ಕಡಿಮೆ ಮತ್ತು ಹೊರ ಜಗತ್ತಿನಲ್ಲಿ ಅನೇಕ ಅನ್ಯಾಯಗಳಿದ್ದವು, ಅವಘಡಗಳಿದ್ದವು ಹೊರಗಿನ ಜಗತ್ತಿನಲ್ಲಿ ಆಗಿನ ಕಾಲದಲ್ಲಿ. ಇವಾಗ ಅಷ್ಟು ಕಷ್ಟ ಇಲ್ಲ, ಹೊರಗಿನ ಬಾಹ್ಯ ಜಗತ್ತಿನಲ್ಲಿ ಅಷ್ಟು ಕಷ್ಟಗಳಿಲ್ಲ, ಅನ್ಯಾಯಗಳಿಲ್ಲ. ಆದ್ದರಿಂದ ಇವತ್ತು ಮಹಿಳೆ ಹೊರಗೆ ಬರಲೇಬೇಕಾಗಿದೆ. ಹೊರಗೆ ಎದಕ್ಕೆ ಬರಬೇಕು? ತನ್ನ ಮನಸ್ಸಿಗಾಗಿ, ತನ್ನ ನಿರ್ಣಯಕ್ಕಾಗಿ ಆಕೆ ಕೆಲಸ ಮಾಡಲೇಬೇಕಾಗಿದೆ. ಆಕೆ ಮನೆಯಲ್ಲಿಯೂ ಮಾಡಬೇಕು, ಹೊರಗೆ ಒಂದು ಒಳ್ಳೆಯ ಆಕೆಯ ವಿದ್ಯೆಯ ಒಂದು ಸದುಪಯೋಗ ಆಗಬೇಕಾಗಿತ್ತಂದರೆ ಹೊರಗೂ ಸಹ ಆಕೆ ದುಡಿಯಬೇಕು. ಇವತ್ತು ಒಬ್ಬ ಗಂಡನ ಅಥವಾ ಒಂದು ಆಸ್ತಿಯ ಅಷ್ಟು ಸಾಕಾಗೋದಿಲ್ಲ. ಇವತ್ತೆಲ್ಲವೂ ದುಬಾರಿ ಇದ್ದಂಥ ಇದು. ಅಷ್ಟೂ ಅಲ್ಲದೆ ಇನ್ನೂ ಒಂದು ಕಾರಣ ಹೇಳ್ತೀನಿ. ಹೆಣ್ಣು ಮಕ್ಕಳು ಹೊರ ಜಗತ್ತಿನಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ ಜಗತ್ತಿನ ಜ್ಞಾನ ಬರ್ತದೆ, ಜಗತ್ತಿನ ಬಗ್ಗೆ ನಾವು ಅರಿವು, ಎಲ್ಲಿ ಮೋಸ ಇದೆ, ಎಲ್ಲಿ ಕೆಟ್ಟಿದೆ, ಎಲ್ಲಿ ಅನ್ಯಾಯ ಇದೆ ಎಲ್ಲ ಗೊತ್ತಾಗ್ತದೆ. ನಾವು ಅದರಿಂದ ದೂರ ಇರ್ತೀವಿ. ಜಗತ್ತಿನ ಜ್ಞಾನ ಬರುವುದು ನಾವು ಹೊರಗೆ ಹೋದಾಗಲೇ ಗೊತ್ತಾಗುತ್ತೆ. ಆದ್ದರಿಂದ ನಾನು ಹೇಳೋದೇನು ಅಂತಂದರೆ, ಇವತ್ತು ನನ್ನ ಮನೆಯನ್ನು ಮನೆಯ ಮೊದಲು ಪಾಠಶಾಲೆಯಲ್ಲಿದ್ದಾಗ ಮನೆಯೇ ಮೊದಲು ಹೆಣ್ಣಿನ ಕರ್ತವ್ಯದಲ್ಲಿ ಮೊದಲನೇ ಸ್ಥಾನ. ಅಡಿಗೆ, ಊಟ, ಮನೆಯ ಸ್ವಚ್ಛತೆ, ಅಡಿಗೆ, ಊಟ ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ರಕ್ಷಣೆ, ಮಕ್ಕಳಿಗೆ ಓದು, ಇವನ್ನೆಲ್ಲ ನೋಡಿಕೊಂಡು ಮನೆಯ ಹೊಸ್ತಿಲವನ್ನು ಇವತ್ತು ದಾಟಲೇಬೇಕು. ನಿಮ್ಮ ಓಣಿ, ನಿಮ್ಮ ಅಕ್ಕಪಕ್ಕದವರು, ಅವರ ಕಷ್ಟ ಸುಖಗಳಿಗೆ, ಅವರಿಗೆ ತೊಂದರೆಗಳಿಗೆ ನೀವು ಸಹಾಯ ಮಾಡಬೇಕು. ಮನೆ ಬಿಟ್ಟು ಸ್ವಲ್ಪ ಹೊರಬೇಕು. ಆಮೇಲೆ ನಿಮ್ಮ ಊರಲ್ಲಿ ಏನು ನಡೆದಿದೆ, ಈಗ ಇಂಥ ಶಿವಾನುಭವ ಒಂದು ಸಭೆಗಳು ನಡೀತಾವೆ, ಇಲ್ಲಿ ನೀವು ಬರಲೇಬೇಕು. ಇಡೀ ಗದಗಿನ ಪ್ರತಿಯೊಬ್ಬ ಮಹಿಳೆ ಸೋಮವಾರಕ್ಕೊಮ್ಮೆ ಇಷ್ಟೊತ್ತಿಗೆ ಇಲ್ಲಿರಬೇಕು. ಇಲ್ಲಿ ನೀವೆಲ್ಲ ನಿಮಗಾಗಿಯೇ ಮಾಡಿದಂಥ ಒಂದು ವ್ಯವಸ್ಥೆ. ನಮ್ಮ ಜ್ಞಾನ ಹೆಚ್ಚಾಗ್ತದೆ. ಜ್ಞಾನ ಹೆಚ್ಚಾಗುವುದರಿಂದ ನಮ್ಮ ಹೃದಯ ವಿಶಾಲವಾಗುತ್ತದೆ. ಆದ್ದರಿಂದ ಮನೆ ಬಿಟ್ಟು ಆಚೆ ಬರಬೇಕು. ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತನಾಗಿ ಅಂತಂದರೆ, ನಾವು ಪೇಪರ್ ಓದಬೇಕು, ದಿನವೂ ಪತ್ರಿಕೆಯನ್ನು ಓದಬೇಕು. ಕೆಲವೊಂದು ಸುದ್ದಿಗಳನ್ನು, ಜಗತ್ತಿಗೆ ಸಂಬಂಧಪಟ್ಟಂಥ ಕೆಲವೊಂದು ಸುದ್ದಿಗಳನ್ನು ಓದಬೇಕು. ಮತ್ತು ಜಗತ್ತಿನ ಬಗ್ಗೆ ನಾವು ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸಬೇಕು. ಇನ್ನೂ ಅಂತಂದರೆ ಸಮಾಜ ಸೇವೆಯಲ್ಲಿ ಈಗ ಒಂದು ಮಹಿಳಾ ದೌರ್ಜನ್ಯ ವಿರೋಧಿ ಅಂತ ಒಂದು ಸಂಘಟನೆ ಇದೆ ಕರ್ನಾಟಕದಲ್ಲಿ, ಒಂದು ಮಹಿಳಾ ದೌರ್ಜನ್ಯ ವಿರೋಧಿ ಸಂಘಟನೆ. ಆ ಸಂಘಟನೆಯಲ್ಲಿ ಅನೇಕ ಮಹಿಳೆಯರು ಇದ್ದಾರೆ. ಮನೆಯಿಂದ ಆಚೆ ಬಂದು ನಮ್ಮಂಥ ಸಹೋದರಿಯರು ಯಾರಿಗೆ ಅನ್ಯಾಯವಾಗಿದೆಯೋ ಜಗತ್ತಿನಲ್ಲಿ, ಆ ಸೋದರಿಗಾಗಿ ಅವರು ಚಳವಳಿಯನ್ನು ಮಾಡ್ತಾರೆ. ಗೌರ್ಮೆಂಟನ್ನು ಕೂಡ ಯುದ್ಧ ಮಾಡ್ತಾರೆ, ಸಡಿಸ್ತಾರೆ. ಅದು ಒಂದು ರೀತಿಯ ಮನೆಯಿಂದ ಆಚೆಗೆ ನಮ್ಮ ಬರುವಂಥ ಒಂದು ಪ್ರಸಂಗ ಇದೆ. ಆದ್ದರಿಂದ ಎಷ್ಟು ಸಾಧ್ಯವೋ ನಿಮ್ಮ ಮನೆಯನ್ನು ನೋಡಿಕೊಂಡು ಹೊರ ಜಗತ್ತಿನ ನೋವುಗಳನ್ನು ನಮ್ಮ ನೋವುಗಳು ಅಂತ ತಿಳ್ಕೊಂಡು ಎಷ್ಟು ಆರ್ಥಿಕವಾಗಿ ಸಹಾಯ ಮಾಡ್ಬೋದು, ಅಥವಾ ನೀವು ವೈಯಕ್ತಿಕವಾಗಿ ಅವರಿಗೆ ಸಹಾಯ ಮಾಡ್ಬೋದು. ಹೀಗೆ ನಮ್ಮ ಕ್ಷೇತ್ರವನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಕಾರ್ಯಕ್ಷೇತ್ರವನ್ನು ಇವತ್ತು ಬೆಳೆಸ್ಕೋಬೇಕು. ಇದು ಆಧುನಿಕ. ಈಗ ಮನೆಯಲ್ಲಿ ಕುಳಿತರೆ ಸಾಕಾಗೋದಿಲ್ಲ. ಮನೆಯ ಸಮಸ್ಯೆಗಳನ್ನು ಬಗೆಹರಿಸಬೇಕು ಮೊದಲು. ಆಮೇಲೆ ನಿಮ್ಮ ಊರಿನಲ್ಲಿ ಇಂಥ ಸಭೆಗಳಾಗ್ತಾ ಇರ್ತವೆ, ಇಂಥ ಅನೇಕ ಸಮಾರಂಭಗಳಾಗ್ತಾ ಇರ್ತವೆ, ಜಾತ್ರೆಗಳಾಗ್ತಾ ಇರ್ತವೆ, ಅವುಗಳಲ್ಲಿ ಭಾಗವಹಿಸಬೇಕು. ಅವು ನಿಮಗಾಗಿಯೇ ಇರೋದು. ಇಷ್ಟೇ ಅಲ್ಲದೆ ದೇಶದಲ್ಲಿ ನಡೆದ ಅನೇಕ ಒಳ್ಳೆಯ ಕಾರ್ಯಕ್ರಮಗಳಿರ್ತಾವೆ, ಮಹಿಳೆಯರಿಗಾಗಿಯೇ ಅನೇಕ ಕಾರ್ಯಕ್ರಮಗಳಿರ್ತಾವೆ. ನೀವು ಅಲ್ಲಿಯೂ ಸಹ ಭಾಗವಹಿಸಬೇಕು. ಯಾಕೆ ಭಾಗವಹಿಸಬೇಕು? ನನ್ನ ವೈಚಾರಿಕತೆಯನ್ನು, ಅದರ ಪರಿಧಿಯನ್ನು ಹಿಗ್ಗಿಸಬೇಕು ಅಂತ. ನಾನು ಹೆಚ್ಚು ಬುದ್ಧಿವಂತಳಾಗಬೇಕು, ಹೆಚ್ಚು ನನ್ನಲ್ಲಿ ಸಹನೆಯನ್ನು ಪಡಬೇಕು, ಹೆಚ್ಚು ತಿಳ್ಕೊಳ್ಬೇಕು. ಈ ಒಂದು ರೀತಿಯ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ ಮಹಿಳೆ ಮನೆಯಿಂದ ಆಚೆಗೆ ಕಾರ್ಯಕ್ಷೇತ್ರವನ್ನು ವಿಸ್ತರಿಸುವ ಮೂಲಕ ತನ್ನಲ್ಲಿ ತಾನು ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡ್ತಾಳೆ. ತನ್ನ ವ್ಯಕ್ತಿತ್ವದ ಬೆಳವಣಿಗೆ ಮಾಡ್ತಾಳೆ. ಆದ್ದರಿಂದ ಮನೆಯಿಂದ ಆಚೆ ಇವತ್ತು ಪ್ರತಿಯೊಬ್ಬ ಹೆಣ್ಮಕ್ಳು ಬರಬೇಕು. ಅಷ್ಟೇ ಅಲ್ಲ, ನಮ್ಮ ಮೋದಿಜಿ ಹೇಳ್ತಾರೆ, ಹೆಣ್ಣು ಮಕ್ಕಳೆಲ್ಲ ಉದ್ಯಮಶೀಲೆಯರಾಗಬೇಕು ಅಂತ. ಉದ್ಯಮಶೀಲಿ. ಈಗ ಒಂದು ಲಿಜ್ಜತ್ ಪಾಪಡ್ ಅಂತ ಹೇಳಿ ಒಂದು ಕೇಳ್ತೀವಿ. ಲಿಜ್ಜತ್ ಪಾಪಡ್ ಮುಂಬೈನಲ್ಲಿ ಒಂದು ಸಾವಿರಾರು ಗಟ್ಟಲೆ ಹೆಣ್ಣುಮಕ್ಕಳು, ಬಡವರು, ಎಲ್ಲರೂ ಬಡವರು, ಸಾವಿರಾರು
ಹೆಣ್ಣು ಮಕ್ಕಳು ಒಂದು ದೊಡ್ಡ ಕಾರ್ಖಾನೆಯಲ್ಲಿ ಅಲ್ಲಿ ಆ ಉದ್ದಿನ ಹಿಟ್ಟನ್ನು ಅವ್ರು ತೂಕ ಮಾಡಿಕೊಡ್ತಾರೆ, ಮನೆಗೆ ಹೋಗಿ 100-200 ಇದು ಮಾಡ್ತಾರೆ. ಹಾಗೆ ನಾವು ನಾನು ನೋಡ್ತೀನಿ ಜಪಾನ್, ನಾನು ಟಿ ವಿನಲ್ಲಿ ನೋಡ್ತೀನಿ, ಜಪಾನಲ್ಲಿ ಪ್ರತಿಯೊಂದು ಮನೆ ಅಟ್ಟದ ಮೇಲೆ ಮನೆ, ಕೆಳಗಡೆ ಅವ್ರದ್ದೊಂದು ಅಂಗಡಿ ಉದ್ಯಮ ಇರ್ತದೆ. ಅದು ನಾವು ಶ್ರೀಮಂತರಿದ್ದೇವೆ, ನಮಗೆ ಯಾಕೆ ಇದು ರೊಕ್ಕದ ಅಗತ್ಯ ಅಲ್ಲ. ನೀವು ನಿಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕಾಗಿತ್ತಂದರೆ ಪ್ರತಿಯೊಂದು ಮಹಿಳೆಯರ ಗುಂಪು ಏನಾದರೂ ಒಂದು ಉದ್ಯೋಗವನ್ನು ಮಾಡಲೇಬೇಕು. ನೀವು ಮನೆಯಲ್ಲಿ ಇದ್ದುಕೊಂಡೇ ಮಾಡುವಂಥ ಕೆಲಸ ಬೇಕಾದಷ್ಟಿದ್ದಾವೆ. ನೀವು ಹೊಲಿಗೆಯನ್ನು ಮಾಡ್ಬೋದು, ಹೊಲಿಗೆ ಮಷಿನ್ ಇಟ್ಕೊಂಡು ಹೊಲಿಗೆ ಮಾಡ್ಬೋದು. ನೀವು ಬ್ಯೂಟಿ ಪಾರ್ಲರ್ ತೆಗಿಬಹುದು. ನೀವು ಮನೆಯಲ್ಲಿ ಕುಳಿತುಕೊಂಡು ರೊಟ್ಟಿ ಮಾಡ್ಬೋದು. ಖಾನಾವಳಿಗೆ ಇವತ್ತು ಅನೇಕ ನಾನು ನೋಡಿದ್ದೀನಿ, ನನಗೆ ಗೊತ್ತಿದ್ದಂಥ ಅನೇಕ ಹೆಣ್ಣುಮಕ್ಕಳು, ಬಡ ಹೆಣ್ಣುಮಕ್ಕಳು ದಿನವೂ 100 ರೊಟ್ಟಿ ಮಾಡಿಕೊಡ್ತಾರೆ. ಅದರಿಂದ ಅವರು ಜೀವನ ನಡೀತಾರೆ. ಇನ್ನು ಹೀಗೆ ಪ್ರತಿಯೊಬ್ಬ ಹೆಣ್ಣುಮಗಳು ಇವತ್ತು ಮನೆಯಷ್ಟೇ ಸಾಕಾಕಿ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಗುಂಪು ಮಾಡ್ಕೋಬೋದು, ಸಂಘಟನೆ ಮಾಡ್ಕೋಬೋದು, ಉಪ್ಪಿನಕಾಯಿ ಮಾಡಬಹುದು, ಚಟ್ನಿ ಪುಡಿಗಳನ್ನ ಮಾಡಬಹುದು, ಹಪ್ಪಳ ಮಾಡ್ಬೋದು, ಶಾವಿಗೆ ಮಾಡ್ಬೋದು. ಇವನ್ನ ಮನೆಯಲ್ಲಿ ಕೂತ್ಕೊಂಡು ಇವನೊಂದು ಉದ್ಯಮ ಅಂತ ಮಾಡಬೇಕು. ಇದು ಈ ಸಮಯದ ಬೇಡಿಕೆ. ಪ್ರತಿಯೊಬ್ಬ ಮಹಿಳೆ ಉದ್ಯಮಶೀಲಿ ಆಗಬೇಕು. ಕೇವಲ ನಾವು ಹರಟಿ ಹೊಡೆದು ಟಿ ವಿ ಮುಂದೆ ಕೂತು ಟೈಮ್ ಕಳೆಯದೆ ನಾವು ಏನಾದರೂ ಒಂದು ಉದ್ಯಮ, ನನಗೇನಾದರೂ ಅಗತ್ಯ ಇಲ್ಲ, ನಮ್ಮ ಮನೆಯವರು ಬೇಕಾದಷ್ಟು ದುಡಿತಾರೆ ಅಲ್ಲ, ಅನುಭವ ಇರಬೇಕು. ಕೆಲಸ ಮಾಡಬೇಕು, ಸಮಾಜಕ್ಕಾಗಿ ನೀವು ಮಾಡಬೇಕು. ಅದಕ್ಕೆ ನೀವು ಪೇಟೆಯನ್ನು ಹುಡ್ಕೋಬೇಕು. ನಿಮಗೆ ಪೇಟೆ ಎಲ್ಲಿ ನಿಮ್ಮ ವಸ್ತುಗಳು ಮಾರಬೇಕು ಅನ್ನೋದನ್ನು ಅದು ಜಾಣತನದಿಂದ ಅದನ್ನು ನೀವು ಪೇಟೆಯನ್ನು ಮಾರೋದಕ್ಕೆ ಹುಡ್ಕೋಬೇಕು. ಉಪ್ಪಿನಕಾಯಿ ಸೊಪ್ಪು ಬರ್ತದೆ. ಈಗ ನೋಡ್ರಿ, ಈಗ ನಮ್ಮ ಮನೆಯಲ್ಲಿ ಈ ಹೋಳಿ ಹುಣ್ಣಿಮೆಯಿಂದ ಯುಗಾದಿವರೆಗೆ ಇರುವಂಥ ಬಿಸಿಲು ಶಾವಿಗೆಗೆ ಭಾಳ ಚಲೋ, ಹಪ್ಪಳ ಒಣಗ್ತಾವ, ಸಂಡಿಗೆಗೆ ಒಣಗ್ತಾವ. ಇದು ಸಮಯ ಇರ್ತಿತ್ತು ಆವಾಗ. ಹಾಗೆ ಈಗ ಇಡೀ ವರ್ಷನೂ ಮಾಡ್ಕೊಳ್ಬೋದು ಆ ಮತ್ತು ಬೇರೆ. ಆದ್ದರಿಂದ ಇವತ್ತಿನ ಮಹಿಳೆ ಮನೆಯಿಂದಾಚೆ ಹೋಗಬೇಕು, ಉದ್ಯಮಶೀಲ. ಯಾಕಂದರೆ ಜಗತ್ತಿನ ಜ್ಞಾನ ಅನ್ನೋದು. ಆಮೇಲೆ ಹೆಣ್ಮಕ್ಳು ಪ್ರವಾಸ ಮಾಡುವುದರಿಂದ ಎಲ್ಲಿ ಜೀವನದ ಪದ್ಧತಿಗಳು ಎಲ್ಲೆಲ್ಲಿ ಬೇರೆ ಬೇರೆ ದೇಶಗಳನ್ನ ಅಡ್ಡಾಡಿದಾಗ ಆಶ್ಚರ್ಯ ಆಗ್ತದೆ ನಮಗೆ. ಯಾವ ರೀತಿ ಜೀವನ ತೆಗಿತಾರೆ, ಎಷ್ಟು ಕಷ್ಟದಲ್ಲಿ ಜನರು ಇರ್ತಾರೆ, ಯಾವ್ಯಾವ ಹವಾಮಾನ, ಎಲ್ಲರೂ ಬರ್ಫಿನಲ್ಲಿ ಇರ್ತಾರೆ. ಅತ್ಯಂತ ಆಫ್ರಿಕಾ ಮತ್ತು ಈ ಅರೇಬಿಯನ್ ಕಂಟ್ರಿಯೊಳಗೆ 50 ಡಿಗ್ರಿ ಸೆಲ್ಸಿಯಸ್ನಾಗ ಈಗ ಅಡ್ಡಾಡ್ತಿರ್ತಾರೆ ಹೆಣ್ಮಕ್ಳು ಗಂಡ್ಮಕ್ಳು. ನಾವೀಗ ಎಷ್ಟು ಬೆಸರಾಗಿದೆ, ನಾವು ಹೋಗ್ಲಿಕ್ಕಾಗೋದಿಲ್ಲ. ಯಾಕೆ? ಇವೆಲ್ಲ ನಮ್ಮ ಜ್ಞಾನದಲ್ಲಿ ನಮ್ಮ ಜ್ಞಾನದ ಅಂಚುಗಳನ್ನು ವಿಸ್ತರಿಸಬೇಕು. ಆದ್ದರಿಂದ ಇವತ್ತು ನಾನು ಮಹಿಳೆಗೆ ಹೇಳುವ ಮಾತು ಏನಂದರೆ, ನೀವು ನಿಮ್ಮ ಮನೆಗೆದ್ದು ಮಾರುಗಿದೆ, ಅದು ನಾನು ಒಪ್ತೇನೆ, 100ಕ್ಕೆ 100 ಒಪ್ತೇನೆ. ಮನೆಯನ್ನು ಗೆದ್ದು ನೀವು ಮನೆಯಿಂದ ಆಚೆಗೆ ಬಂದು ನಿಮ್ಮ ಊರಿನಲ್ಲಿರುವಂಥ ಕೆಲಸಗಳನ್ನು, ಈಗ ನೋಡ್ರಿ, ಒಂದೇನರ ಜಾತ್ರೆ ಬಂತು ಅಂದರೆ ಆಯಿತು, ಈ ಜಾತ್ರೆಗೆ ನಾನೇನು ಸಹಾಯ ಮಾಡಲಿ, ನಾನು ಮನೆಯಲ್ಲಿ ಎಷ್ಟು ರೊಟ್ಟಿ ಮಾಡಿಕೊಂಡು ಅಥವಾ ನಾನು ಇಷ್ಟು ಪಲ್ಯ ಮಾಡಿಕೊಂಡು, ಒಟ್ಟು ಎಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಭಾಗಿಯಾಗಬೇಕು. ಇದರಿಂದ ನನ್ನ ಅರ್ಹತೆ, ನನ್ನ ದೈಹಿಕ ಬಲಗಳನ್ನು ವಿಸ್ತರಿಸ್ತೀನಿ, ನನ್ನ ಮಾನಸಿಕ ಬಲಗಳನ್ನು ವಿಸ್ತರಿಸ್ತೀನಿ, ನನ್ನ ಅರ್ಹತೆಗಳಿಂದ ಜಗತ್ತಿನ ಜ್ಞಾನವನ್ನು ನಾನು ಪಡಿತೀನಿ. ನೀವು ಪ್ರತಿ ವರ್ಷ ಒಂದು ದೇಶಕ್ಕೆ ಪ್ರವಾಸ ಮಾಡಬೇಕು. ನಿಮ್ಗೆ ಗೊತ್ತದೇನೋ ಮಜಾ ಅನ್ನಿಸ್ಬಹುದು, ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಪ್ರದೇಶದ ಒಬ್ಬೊಬ್ಬರೇ ಹುಡುಗಿಯರು ಪ್ರವಾಸ ಮಾಡ್ತಾರೆ. ಒಬ್ಬರೇ ನಾವು ಎಡಕ ಬಲಕ ಗಂಡ ಮಕ್ಕಳು ಇವರು ಒಬ್ಬರೇ ಪ್ರವಾಸ ಮಾಡಲಿಕ್ಕೆ ಕಲಿಬೇಕು. ವ್ಯವಸ್ಥೆ ಎಲ್ಲ ಮಾಡ್ಕೋಬೇಕು. ಅದು ಒಂಥರದ ಒಂದು ರೀತಿಯ ಒಂದು ಮಜಾ ಅಂತ ಅನಿಸ್ತದೆ. ನಾನು ಪ್ರಯತ್ನ ಮಾಡಲಿಕ್ಕೆ, ಆದರೆ ಇನ್ನೇನು ಒಂದು ವಯಸ್ಸಾದ ಮೇಲೆ ಅದು ಸರಿಯಾಗಿ ಆಗುವುದಿಲ್ಲ. ಏನಿದ್ರೂ 60 ವರ್ಷದ ಕೆಳಗಿನಲ್ಲಿ ಮಾಡುವಂಥ ಪ್ರಯತ್ನಗಳಿವೆ. ಒಬ್ಬರೇ ಪ್ರವಾಸ ಮಾಡೋದು, ಒಬ್ಬರೇ ಹೋಗೋದು, ಒಬ್ಬರೇ ಇರೋದು, ಪ್ರವಾಸ ಹೋಗೋದು. ಇಲ್ಲಿಂದ ಅಲ್ಲೇ ಒಬ್ಬರು ಯಾರನ್ನೇ ಒಬ್ಬಕ್ಕೆ ಹೆಣ್ಮಗಳಿದ್ದಾಳೆ, ಇನ್ನೊಬ್ಬರು ಜೋಡಿ ಬೇಕು ಅನ್ನುವಂಥ ದಿವಸ ಇಲ್ಲ. ಇದು ಸೇಫ್ ಇದ್ದೇವೆ ಭಾರತದಂಥ ದೇಶದೊಳಗೆ, ನಾವು ಸೇಫ್ ಇದೆ, ಹೆಣ್ಮಕ್ಳು ಸೇಫ್ ಇದೆ. ಇನ್ನೇನು ರಾತ್ರಿ ಅಡ್ಡಾಡ್ಬೇಕಂತ ನಾ ಏನು ಹೇಳೋದಿಲ್ಲ. ಬೆಳಗಿನ 6ರಿಂದ ರಾತ್ರಿ 8ರವರೆಗೆ ನಾವು ಸೇಫಾಗಿ ಅಡ್ಡಾಡ್ಬೋದು, ಬೇಕಾದ ಕೆಲಸಗಳನ್ನು ಅಡ್ಡಾಡ್ಬೋದು. ಆದ್ದರಿಂದ ನಾನು ಹೆಣ್ಮಕ್ಳಿಗೆ ಕೊಡುವ ಕರೆ ಇಷ್ಟು, ನೀವು ಸ್ವತಂತ್ರವಾಗಿರ್ರಿ. ನಿಮ್ಮ ಬುದ್ಧಿ ಮೊಟ್ಟ ಮೊದಲು ನಾನು ಹೇಳ್ತೇನೆ, ಓದಬೇಕು. ಒಳ್ಳೊಳ್ಳೆ ಪುಸ್ತಕಗಳನ್ನು
ಒಳ್ಳೊಳ್ಳೆ ನಿಯತಕಾಲಿಕೆಗಳನ್ನು ಓದಬೇಕು, ಒಳ್ಳೆಯ ಪೇಪರ್ಗಳನ್ನು ಓದಬೇಕು. ಓದುವುದರಿಂದ ನಮ್ಮ ಜ್ಞಾನ ಹೆಚ್ಚಾಗ್ತದೆ. ಆಮೇಲೆ ಹೀಗೆ ಚರ್ಚೆಯಲ್ಲಿ ತೊಡಗಬೇಕು. ನಾವು ನಮ್ಮ ಧರ್ಮದ ಇವುಗಳನ್ನು ತಿಳ್ಕೊತೇವೆ, ಅದರಂತೆ ಬೇರೆ ದೇಶದ ಬೇರೆ ಜೀವನ ಪದ್ಧತಿಗಳನ್ನು ತಿಳ್ಕೊಬೇಕು, ಓದಬೇಕು. ಓದಿನಲ್ಲಿ ಸಂತೋಷ ಇದೆ. ಜ್ಞಾನ ಅಂದ್ರೆ ಏನು? ಅದು ನಿಮಗೆ ಹೆಚ್ಚಾದಾಗ ನಿಮಗೆ ಸಂತೋಷ ಜಾಸ್ತಿ. ತಿರ್ಗಾ ಬರೀ ಅದೇ ಅಡಿಗೆ ಮನೆ ಒಲಿ ಮುಂದೆ ಕೊಡುವುದಲ್ಲ, ಓದಬೇಕು. ನಿಮ್ಮ ನಾವು ಮಾಡೋದೇ ನಮ್ಮ ಸಂತೋಷಕ್ಕಾಗಿ ಮಾಡ್ತೀವಿ. ಓದುವುದರಿಂದ ಸಂತೋಷವಿದೆ, ಹೊರಗೆ ಪ್ರವಾಸ ಮಾಡೋದ್ರಲ್ಲಿ ಸಂತೋಷವಿದೆ, ಗೆಳತಿಯರ ಜೋಡನೆ ಚರ್ಚೆ ಮಾಡಲು ಸಂತೋಷವಿದೆ. ಮನೆಯಿಂದ ಆಚೆ ಬರ್ರಿ, ಸಮಾಜದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ರಿ, ದೇಶದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ರಿ, ಚಳವಳಿಗಳಲ್ಲಿ ಭಾಗವಹಿಸ್ರಿ, ದೇಶದ ಮುಂಚೂಣಿಯ ಮುಂದೆ ಹೋಗಲಿ. ಎಲ್ಲಿ ಉನ್ನತಿ ಇದೆಯೋ ಅಲ್ಲಿ ನೀವು ಭಾಗವಹಿಸ್ರಿ. ಮನೆಯೊಂದೇ ಅಲ್ಲ, ಈಗ ಇಡೀ ದೇಶವೇ ನಿಮಗೆ ಒಂದು ಪ್ಲಾಟ್ಫಾರ್ಮ್, ಅಲ್ಲಿ ನೀವು ಕೆಲಸ ಮಾಡಬೇಕು, ವೇದಿಕೆ. ದಯವಿಟ್ಟು ಎಲ್ಲರೂ ಧೈರ್ಯದಿಂದ ನೀವು ಇಂಥ ಸಾಮಾಜಿಕ ಕಾರ್ಯಗಳಲ್ಲಿ ಸಾಮಾಜಿಕ ಸುಧಾರಣೆಗಾಗಿ ನೀವು ಭಾಗವಹಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ನಾನು ನನ್ನ ಅರ್ಹತೆಗಳನ್ನು ಬೆಳೆಸ್ಕೋಬೇಕು. ದೈಹಿಕವಾಗಿ ನಾನು ಸುದೃಢನಾಗಿರಬೇಕು, ಮಾನಸಿಕವಾಗಿ ನಾನು ಸ್ವತಂತ್ರವಾಗಿ ವಿಚಾರ ಮಾಡಬೇಕು, ಮತ್ತು ನನ್ನ ಜ್ಞಾನದ ವಲಯಗಳನ್ನು ನಾನು ವಿಸ್ತರಿಸ್ಕೊಳ್ಬೇಕು. ಎಷ್ಟು ನನ್ನ ಜ್ಞಾನವನ್ನು ವಿಸ್ತರಿಸ್ಕೊಳ್ತೇನೋ ಅಷ್ಟು ಘನ ವ್ಯಕ್ತಿತ್ವ ನನ್ನಲ್ಲಿ ಉಂಟಾಗ್ತದೆ. ಅದರಿಂದ ಸೋದರಿ, ನನಗೆ ತಿಳಿದಂಥ 2 ಮಾತುಗಳನ್ನು ಹೇಳಿದ್ದೇನೆ. ದಯವಿಟ್ಟು ಇವು ನಿಮಗೆ ಎಷ್ಟು ಸಾಧ್ಯವೋ, ಎಷ್ಟು ಸರಿ ಅಂತ ನೀವು ತಿಳ್ಕೊಂಡಿದ್ದರು ಅವನ್ನು ದಯವಿಟ್ಟು ಪಾಲಿಸಿರಿ. ಮುಖ್ಯವಾಗಿ ನಿಮ್ಮನ್ನೆಲ್ಲ ನೋಡುವಂಥ, ಸೋದರರನ್ನು ನೋಡುವಂಥ, ಗದಗಿನಲ್ಲಿ ಇಷ್ಟು ಬಿಸಿಲ, ಧಾರವಾಡದಲ್ಲಿಯೂ ಇದೇ ರೀತಿ ಬಿಸಿಲಿದೆ. ಆದರೆ ಈ ಸಂಜೆ ಇಂಥ ಒಂದು ಅತ್ಯಂತ ಆಹ್ಲಾದಕರವಾದಂಥ ಒಂದು ವಾತಾವರಣದಲ್ಲಿ ನಾನಿಲ್ಲಿ ಗುರುಗಳ ಪಾದದಲ್ಲಿ ಕುಳಿತುಕೊಂಡು ಈ 4 ಮಾತುಗಳನ್ನು ಆಡೋದಕ್ಕೆ ನನಗೆ ಪ್ರೀತಿಯಿಂದ ಕರೆದಾರ ಅವರು. ನಾನು ಯಾಕೆ ನಾನು ಒಲ್ಲೆ ಅನ್ನಲಿಲ್ಲ. ಅತ್ಯಂತ ಶಿರಸ ತಲೆಬಾಗಿ ಅವರ ಕರೆಯನ್ನು ಒಪ್ಪಿಕೊಂಡು ಇಲ್ಲಿ ಬಂದೆ. ನಿಮ್ಮೊಡನೆ ಮಾತನಾಡ್ತಾ ನನಗೆ ಬಹಳ ಸಂತೋಷ ಆಗಿದೆ. ಯಾಕಂದರೆ ಇದು ಅಭಿವ್ಯಕ್ತಿ, ಕೊಡೋದು ಏನಿದೆಯಲ್ಲ, ಕೊಡೋದು ಏನಿದೆ ಅದು ಯಾವಾಗಲೂ ಸಂತೋಷದಾಯಕ ಕೆಲಸ. ಆದ್ದರಿಂದ ನನ್ನಲ್ಲಿರುವ ಅಲ್ಪ ವಿಚಾರಗಳನ್ನು, ಕೆಲವು ಯೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ದಯವಿಟ್ಟು ಇವನ್ನ ವಿಮರ್ಶೆ ಮಾಡಿಕೊಡ್ರಿ. ಯಾವುದು ಬೇಕೋ ಅದನ್ನು ನೀವು ಅವನ್ನ ಅನುಸರಿಸ್ರಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ನಮಸ್ಕಾರ. ಮಹಿಳೆಯರ ಜವಾಬ್ದಾರಿ ಕುರಿತು ಸವಿಸ್ತಾರವಾಗಿ ಉಪನ್ಯಾಸ ನೀಡಿದ ಶರಣ್ಯ ಡಾಕ್ಟರ್ ಮಾಲತಿ ಪಟ್ಟಣಶೆಟ್ಟಿ ಅವರಿಗೆ ಅನೇಕ